ನಾರಾಯಣಗುರು ಪದವಿ ಪೂರ್ವ ಕಾಲೇಜು ಮಂಗಳೂರು ಇದರ ವಾರ್ಷಿಕೋತ್ಸವ 2023-24 ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರೇಣುಕಾ ಮೇಡಮ್ನವರೇ, ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಸೌಮ್ಯ ಮೇಡಮ್ರವರೇ, ಕೇಶವ ಬಂಗೇರ್ರವರೇ, ಎಲ್ಲ ಉಪನ್ಯಾಸಕ ಮಿತ್ರರೇ, ಕಾಲೇಜು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ವರ್ಷಂಪ್ರತಿ ನಾನು ಹಲವು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇರ್ತೇನೆ. ನಮ್ಮ ಕಾಲೇಜಿನಲ್ಲಂತೂ ವಾರಕ್ಕೆ 1 ಅಥವಾ 2 ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಇದ್ದೇ ಇರ್ತದೆ. ಇವತ್ತು 3 ಗಂಟೆಗೆ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಇದೆ. ನಾನು ಅದಕ್ಕೆ ಪ್ರಾಂಶುಪಾಲನಾಗಿ ಅಲ್ಲಿ ಹೋಗಲೇಬೇಕಾಗತ್ತೆ. ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕಂಡರೂ ಇವತ್ತು ನನಗೆ ಕಂಡದ್ದು ಅತ್ಯಂತ ಹೃದಯಸ್ಪರ್ಶಿ ಕಾರ್ಯಕ್ರಮ ಇದು. ನಿಮ್ಮಲ್ಲಿ ಸಾಧನೆಗೈದ 3 ಹಳೆ ವಿದ್ಯಾರ್ಥಿಗಳನ್ನು ತಾವೆಲ್ಲ ಸೇರಿ ಸನ್ಮಾನಿಸಿದ್ದೀರಿ. ಅವರಿಗೂ ತುಂಬ ಖುಷಿಯಾಗಿದೆ, ನಮಗೂ ಖುಷಿಯಾಗಿದೆ. ನಾನಿಲ್ಲಿ ಪ್ರಥಮ ಬಾರಿಗೆ ಬಂದರೂ ಸಹ ನನಗೆ ಕೊಟ್ಟಂಥ ಇಲ್ಲಿ ಆತ್ಮೀಯತೆ, ಅದು ಇಲ್ಲಿರೋ ಪ್ರಿನ್ಸಿಪಾಲ್ ಆಗಿರ್ಬೋದು, ಕೇಶವರು ಇರ್ಬೋದು, ನಿಜವಾಗಲೂ ನಾನು ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಹಾಗೂ ನಿಮಗೆಲ್ಲರಿಗೂ ನಾನು ಚಿರಋಣಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಟು ದಿಸ್ ನಾರಾಯಣಗುರು ಪ್ರಿ ಯೂನಿವರ್ಸಿಟಿ ಕಾಲೇಜ್. ನಾನು ಯಾವ ವಿಷಯ ಮಾತಾಡಬೇಕು, ನನ್ನ ಹತ್ರ ಮಾತಾಡೋದು, ನಾವು ಉಪನ್ಯಾಸಕರಂತ ಹೇಳಿದರೆ ಮಾತಾಡಲಿಕ್ಕೆ ತುಂಬ ವಿಷಯಗಳಿರುತ್ತೆ. ಆದರೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಬೇಕಾದ್ದು ಉಚಿತ ಅಂತ ಅನ್ನಿಸ್ತದೆ. ನಿಮ್ಮಲ್ಲಿ ಕೇಶವ ಬಂಗೇರ್ ಅಂತ ಸರ್ ಇರುವಾಗ, ಅಷ್ಟೊಂದು ಮೋಟಿವೇಟ್ ಮಾಡುವಾಗ, ರೇಣುಕಾ ಮೇಡಮ್ನಂಥ ಮಾತೃ ಹೃದಯ ಇರುವಂಥ ಪ್ರಿನ್ಸಿಪಾಲ್ ನಿಮ್ಮ ಹತ್ರ ಇರುವಾಗ, ನಾನೇನು ಜಾಸ್ತಿ ನಿಮಗೆ ಅಂಥ ದೊಡ್ಡ ಬುದ್ಧಿವಾದ ಹೇಳಬೇಕಂತ ಏನಿಲ್ಲ. ಕೇಶವ ಸರ್ ಮಾತಾಡುವಾಗ ನೀವು ಯಾವ ರೀತಿ ಶಿಸ್ತಿನ ಸಿಪಾಯಿಗಳಾಗಿ ಅವರನ್ನು ಆಲಿಸಿದ್ರಿ ಅಂತ ಕೇಳಿದಾಗ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು. ಇಂದಿನ ಯಾವುದೇ ಸಮಾರಂಭಗಳಲ್ಲಿ ಅತ್ಯಂತ ದೊಡ್ಡ ಪಾತ್ರ ಇರುವಂಥದ್ದು ಆಡಿಯನ್ಸ್ ಇದ್ದು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಗುಡ್ ಆಡಿಯನ್ಸ್ ಅಂತ ಒಂದು ತರಬೇತಿಯನ್ನು ನಾರಾಯಣಗುರು ಪದವಿ ಪೂರ್ವ ಕಾಲೇಜು ಮಾಡಿದೆ ಎಂದು ನಾನು ಅನ್ನಿಸ್ತದೆ ನನಗೆ. ನಾನು ನಿಮ್ಮ ಕೇವಲ 10-15 ನಿಮಿಷಗಳ ಸಮಯಗಳನ್ನು ಮಾತ್ರ ನಾನು ತಗೊಳ್ತೇನೆ. ನಾನು ನಿಮಗೆ ಪ್ರಾಮುಖ್ಯವಾದ 2 ವಿಷಯಗಳ ಬಗ್ಗೆ ನನಗೆ ನನ್ನ 33 ವರ್ಷದ ಅನುಭವಗಳ ಮುಖಾಂತರ ನಾನು ನಿಮಗೆ ಕೇವಲ 2 ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಬಂದಾಗ ಇಲ್ಲಿ ಕೇಳಿದಾಗ ನನಗೆ ಒಂದು ಖುಷಿಯಾದ್ದು, ಆಳ್ವಾಸ್ ಪದವಿ ಪೂರ್ವ ಕಾಲೇಜಿಗೂ ನಾರಾಯಣಗುರು ಪದವಿ ಪೂರ್ವ ಕಾಲೇಜಿಗೂ ಇರುವಂಥ ಒಂದು ಸಾಮ್ಯತೆ ಏನಂದರೆ, ಆಳ್ವಾಸ್ ಪದವಿ ಪೂರ್ವ ಕಾಲೇಜಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದಲೂ ಎಲ್ಲ ತಾಲೂಕುಗಳಿಂದಲೂ ವಿದ್ಯಾರ್ಥಿಗಳಿದ್ದಾರೆ, ಕೇವಲ ದಕ್ಷಿಣ ಕನ್ನಡದವರು ಮಾತ್ರ ಅಲ್ಲ. ಅದೇ ರೀತಿ ನಾರಾಯಣಗುರು ಪದವಿ ಪೂರ್ವ ಕಾಲೇಜಿನಲ್ಲೂ ಕೇಶವ ಸರ್ ಹೇಳಿದಾಗೆ ಇಲ್ಲಿ ಸಹ ಸಾಧಾರಣ ಹೆಚ್ಚಿನ ಜಿಲ್ಲೆಗಳ ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಿ. ಮಂಗಳೂರಲ್ಲಿ ನೆಲೆಸ್ಕೊಂಡಿದ್ದೀರಿ, ನಿಮ್ಮ ಹೆತ್ತವರು ಇಲ್ಲಿ ನೆಲೆಸಿರುವ ಕಾರಣ ನೀವೆಲ್ಲ ಇಲ್ಲಿದ್ದೀರಿ ಅಂತ ಅವರು ಹೇಳಿದ್ದಾರೆ. ಇದೊಂದು ಸಾಮ್ಯತೆ ಖಂಡಿತವಾಗಿಯೂ ಇದೆ. ಇನ್ನೊಂದು ಸಾಮ್ಯತೆ ನಾನು ಕಂಡುಕೊಂಡದ್ದು, ನಮ್ಮಲ್ಲಿ 90% ಹೆಚ್ಚು ವಿದ್ಯಾರ್ಥಿಗಳು, 95 ಅಂತ ಹೇಳ್ಬೋದು, ವಸತಿ ನಿಲಯಗಳಲ್ಲಿ ಇರುವವರು. ಉಳಿದವರು ಮಾತ್ರ ಕೇವಲ 5-10% ವಿದ್ಯಾರ್ಥಿಗಳು ಮಾತ್ರ ಸ್ಥಳೀಯರಿರ್ತಾರೆ.
ನಿಮ್ಮಲ್ಲಿ ಸಹ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಇದ್ಕೊಂಡು ಕೆಲವು ಸ್ಥಳೀಯ ವಿದ್ಯಾರ್ಥಿಗಳು ಇರ್ಬೋದು. 16ರಿಂದ 18 ವರ್ಷದ ಮಕ್ಕಳು ಆ ಬಾಲ್ಯಾವಸ್ಥೆಯಿಂದ ಪ್ರಬುದ್ಧಾವಸ್ಥೆಗೆ ಬರುವ ಸಮಯದಲ್ಲಿ ನಿಮಗೆ ಏನೆಲ್ಲ ಸಮಸ್ಯೆಗಳಿವೆ, ನಿಮ್ಮಿಂದಾಗಿ ನಾವೇನು ಸಮಸ್ಯೆಗಳನ್ನು ನಮಗೇನು ಸಮಸ್ಯೆ ಬರುತ್ತೆ, ಇದೆಲ್ಲರ ಅನುಭವ ನನಗೆ ಇದ್ದ ಕಾರಣ ಅದೆಲ್ಲವನ್ನು ಸೇರಿಸಿಕೊಂಡು ನಾನೊಂದು 2 ವಿಷಯಗಳ ಬಗ್ಗೆ ನಾನೊಂದು 10 ನಿಮಿಷಗಳ ಕಾಲ ಮಾತಾಡಲಿಕ್ಕೆ ಇದ್ದೇನೆ. ತಾವೆಲ್ಲರೂ ಅದನ್ನು ಗಮನವಿಟ್ಟು ಕೇಳಬೇಕು. ಖಂಡಿತವಾಗಿ ಇದು ಪದವಿ ಪೂರ್ವ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ನಿಮ್ಮ ಮುಂದಿನ ಜೀವನದಕ್ಕೂ ನಮಗೆಲ್ಲರಿಗೂ ಬೇಕಾಗುವಂಥ 2 ವಿಷಯ. ಪ್ರಥಮ ವಿಷಯದಲ್ಲಿ 3 ಅಂಶಗಳಿದೆ. 2ನೇ ವಿಷಯ ಇನ್ನೊಂದು ನೀವು ಯಾವ ರೀತಿ ಈಗ ಫ್ರೆಂಡ್ಶಿಪ್ ಮಾಡಬೇಕು ಅದರ ಬಗ್ಗೆ ನಾನು ಹೇಳಲಿಕ್ಕಿದ್ದೇನೆ. ಪ್ರಥಮವಾಗಿ ನಾನು ಯಾವ ವಿದ್ಯಾರ್ಥಿಗಳ ಹತ್ರನೂ ಯಾವುದೇ ವರ್ಷಗಳಲ್ಲಿ ನಾನು ಸಂಪಾದಿಸಿದ ದೊಡ್ಡ ಸಂಪಾದನೆ ಅಂತ ಹೇಳಿದರೆ ನನ್ನ ಲಕ್ಷಾಂತರ ವಿದ್ಯಾರ್ಥಿಗಳು, ಸಾವಿರಾರಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಸಂಪರ್ಕ ನನ್ನ ಹತ್ರ ಇದೆ. ಪ್ರತಿ ವರ್ಷವೂ ಸುಮಾರು 8,000ದಷ್ಟು ವಿದ್ಯಾರ್ಥಿಗಳು, 15,000ದಷ್ಟು ಪಾಲಕರು, ಸುಮಾರು 5,000ದಷ್ಟು ನಮ್ಮ ಸಂಸ್ಥೆಯಲ್ಲಿರುವ ನೌಕರವರಿಂದ, ಅಂದರೆ ಪ್ರತಿ ವರ್ಷ ನಾನೊಂದು 25,000 ಜನರ ಜೊತೆಯಲ್ಲಿ ಒಡನಾಟ ಇಟ್ಕೊಳ್ಬೇಕಾಗತ್ತೆ. ಅದೊಂದು ಅಪೂರ್ವ ಅನುಭವ. ಪ್ರತಿದಿನವೂ ನಾವು ಕಲಿಯುವಂಥದ್ದು ತುಂಬಾ ಇರುತ್ತೆ. ಈ 33 ವರ್ಷಗಳ ಕಾಲದಲ್ಲಿ ನನಗೆ ಹೇಗೆ ಈ 33 ವರ್ಷ ನಾನು ಈ ಅಧ್ಯಾಪಕನಾಗಿ ಮುಂದುವರಿದಿದೆ, ಹೇಗೆ ಕಳೆದಿದ್ದೇನೆ ಎಂಬುದು ಕೇಳಿದರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. 17 ವರ್ಷಗಳಿಂದ ಮೂಡುಬಿದಿರೆ ಆಳ್ವಾಸ್ ಪದವಿ ಪೂರ್ವ ಕಾಲೇಜಲ್ಲಿ ಇದ್ದರೂ ಸಹ ನೀನು ಹೇಗೆ 17 ವರ್ಷ ಅಲ್ಲಿ ಕಳೆದೆ ಅಂತ ಕೇಳಿದರೆ ರಿಯಲಿ ಐ ಡೋಂಟ್ ನೋ. ಬಿಕಾಸ್ ನಾನು ಹೇಳುವಂಥ ಮುಂದಿನ 3 ವಿಷಯಗಳನ್ನು ನಾನು ಅದರಲ್ಲಿ ಅಳವಡಿಸಿದುಕೊಂಡ ಕಾರಣ ನಾನು ನನ್ನ ಪ್ರೊಫೆಷನನ್ನು ನಾನು ಲೈಕ್ ಮಾಡಿದ್ದೇನೆ. ನನ್ನ ಪ್ರೊಫೆಷನಲ್ಲಿ ಇರುವಂತಹ ಏನು ಕೆಲಸ ಕಾರ್ಯಗಳು ಅದನ್ನು ನಾನು ನಿಷ್ಠೆಯಿಂದ ಒಂದು ಪ್ರಾಮಾಣಿಕೆಯಿಂದ ನಿರ್ವಹಿಸ್ತೇನೆ ಎಂಬ ತೃಪ್ತಿ ನನ್ನ ಹತ್ರ ಇದೆ. ಅದನ್ನೇ ನಮಗೆ ಆ 3 ಅಂಶಗಳು ಯಾವುದು ಎಂಬ ಹೇಳುವುದನ್ನು ನಾನು ಖಂಡಿತವಾಗಿ ಇವತ್ತು ಇಷ್ಟಪಡ್ತೇನೆ. ಇಲ್ಲಿ ಬಂದಾದ ಮೇಲೆ ನಿಮ್ಮ ಸ್ಥಿತಿಗತಿಗಳನ್ನು ಪ್ರಿನ್ಸಿಪಾಲ್ ಮೇಡಮ್ ಹತ್ರ ಕೇಳಿ ಆದಮೇಲೆ ನನಗೆ ಅದನ್ನು ಹೇಳಬೇಕಂತ ಅನ್ನಿಸ್ತು. ನಾನು ಯಾವುದೇ ವಿದ್ಯಾರ್ಥಿ ಇರಲಿ, ವಿದ್ಯಾರ್ಥಿ ಜೊತೆ ಮಾತಾಡಲಿಕ್ಕೆ ನಾನು ಭಾರಿ ಇಷ್ಟಪಡ್ತೇನೆ. ದ್ಯಾಟ್ ಗಿವ್ಸ್ ಎನರ್ಜಿ. ನಾನು ಯಾವುದಾದ್ರೂ ಒಂದು ಸಂಕಟದಲ್ಲಿದ್ದಾಗ ಅಥವಾ ಮನಸ್ಸಿಗೆ ಏನಾದರೂ ಮನೋಲ್ಲಾಸ ಕಡಿಮೆ ಆದಾಗ ಖಂಡಿತ ನಾನು ನಮ್ಮಲ್ಲಿರುವ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾನು ಮಾತಾಡ್ತೇನೆ. ಈಗ ಪಾಠ ಮಾಡುವಂಥ ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಆದರೂ ವಿದ್ಯಾರ್ಥಿಗಳ ಜೊತೆ ಮಾತಾಡಿದಾಗ ಖಂಡಿತವಾಗಿಯೂ ನನಗೆ ಪ್ರತಿ ಸಲ ನನಗೆ ಎನರ್ಜಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಒಂದಿನ ರಜೆ ಇದ್ದರೂ ಸಹ ನಾನು ತಡಪಡಿಸ್ತಾ ಇರ್ತೇನೆ, ನಮ್ಮ ವಿದ್ಯಾರ್ಥಿಗಳ ಜೊತೆ ಇವತ್ತು ಸಂವಾದ ಇಲ್ಲದಾಯ್ತಲ್ವಾ ಎನ್ನುವ ಮನೋಸ್ಥಿತಿ ನನ್ನದು. ಈ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಯಾವತ್ತೂ ಸಹ ಖಂಡಿತ ನೆನಪಿರಲಿ, ಯಾವತ್ತೂ ಸಹ ನಾನು 24 ಗಂಟೆಗಳಲ್ಲಿ ನೀವು 20 ಗಂಟೆ ವರ್ಕ್ ಮಾಡಿ, 18 ಗಂಟೆ ಕೆಲಸ ಮಾಡಿ ಅಥವಾ 16 ಗಂಟೆ ಕೆಲಸ ಮಾಡಿ ಅಂತ ನಾನು 33 ವರ್ಷಗಳಲ್ಲಿ ಯಾವತ್ತೂ ಹೇಳಿದವಲ್ಲ. ಖಂಡಿತ ಅದು ಮಾಡಲೂಬಾರ್ದು. ಅಷ್ಟು ಮಾಡಿದರೆ ಏನೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ. ಯಾಕೆಂದರೆ ಮನೋವಿಜ್ಞಾನಿಗಳು ಹೇಳ್ತಾರೆ, ನಿಮಗೆ ಪ್ರತಿದಿನ 7ರಿಂದ 8 ಗಂಟೆ ಕಾಲ ನಿದ್ದೆ ಅವಶ್ಯಕತೆ ಇದೆ. 6ರಿಂದ 8 ಗಂಟೆ ಖಂಡಿತ ನಿದ್ದೆ ಅವಶ್ಯಕತೆ ಇದೆ. ನಿಮಗೆ ಸೋಷಿಯಲ್ ಲೈಫ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಿಮಗೆ ಬೇಕಾದನ್ನು ನೀವು ತಿನ್ನಬೇಕು, ಅದು ಸಹ ತುಂಬ ಇಂಪಾರ್ಟೆಂಟ್. ಅದೆಲ್ಲವನ್ನು ಮೀರಿ ಸ್ವಲ್ಪ ಸಮಯವನ್ನು ಖಂಡಿತವಾಗಿಯೂ ನೀವು ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಥವಾ ನಿಮ್ಮ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಉಳಿದ ಆಟೋಟ ಇರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಅದನ್ನು ನೀವು ಅದರಲ್ಲಿ ತೊಡಗಿಸಿಕೊಳ್ಳಿ. ಖಂಡಿತವಾಗಿಯೂ 16ರಿಂದ 18 ಗಂಟೆಯೊಳಗೆ ಮಾಡಬೇಡಿ. ಸ್ವಲ್ಪ ಕಡಿಮೆ ಸಮಯವನ್ನೇ ಇದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಖಂಡಿತ ಇಷ್ಟವರೆಗೆ ನಾನು ಹೇಳ್ಕೊಂಡು ಬಂದವನು. ನನ್ನ ಮಕ್ಕಳಿಗೂ ಸ್ವತಃ ನನ್ನ 2 ಮಕ್ಕಳಿಗೂ ನಾನು ಅದನ್ನು ಯಾವತ್ತೂ ಅಡ್ವೈಸ್ ಮಾಡಿದವನೇ ಅಲ್ಲ. ಆದರೆ ಕ್ವಾಲಿಟಿ ಟೈಮನ್ನು ನೀವು ಯಾವಾಗಲೂ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ನೀವು ಮೀಸಲಿಡಬೇಕು, ನಿಮ್ಮೆಲ್ಲ ಕಾರ್ಯಗಳಿಗೆ ಮೀಸಲಿಡಬೇಕು ಎಂಬುದೇ ನಾನೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಕೊಂಡು ಬಂದವ. ಈ ನಿಟ್ಟಿನಲ್ಲಿ ನನಗೆ ಅನಿಸಿದ್ದು, ನಾನು ಹೇಳುವಂಥ 3 ಪಾಯಿಂಟ್ಗಳಲ್ಲಿ ಪ್ರಥಮ ಪಾಯಿಂಟನ್ನು ನೀವು ಜೀವನ ಪರ್ಯಂತ ನೆನಪಿಟ್ಕೊಳ್ಬೇಕು. ಇವತ್ತು ಇದು ಆದ ತಕ್ಷಣವೇ ನೀವು ಅದನ್ನು ಕೈಯಿಂದ ನಿಮ್ಮ ಮನಸ್ಸಿಂದ ತೆಗೆದು ಹಾಕಬಾರ್ದು. ಯಾವಾಗಲೂ ನಾವು ಮನಸ್ಸಲ್ಲಿ ಯಾವುದನ್ನು ಹಚ್ಚಿಕೊಂಡು ಯಾವುದನ್ನು ಕಾರ್ಯ ಮಾಡಿದರೆ ಖಂಡಿತ ನಾವು ಅದರಲ್ಲಿ ಸಫಲರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ.
ನಾನು ಹೇಳುವಂಥ ಪ್ರಥಮ ಪಾಯಿಂಟ್ ಯಾಕೆ ತುಂಬ ಇಂಪಾರ್ಟೆಂಟ್ ಹೇಳಿದರೆ, ಎಲ್ಲರೂ ಆ ಪಾಯಿಂಟನ್ನು, ಆ ಅಂಶವನ್ನು ತಾವು ಅಳವಡಿಸಿಕೊಂಡದ್ದಕ್ಕೆ ಅವರು ಜೀವನದಲ್ಲಿ ಒಂದು ಸಾಧನೆ ಮಾಡಿದ್ದಾರೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಕ್ರಿಕೆಟಿನ ದೇವರು ಅಂತ ಹೇಳುವಂಥ ಸಚಿನ್ ತೆಂಡೂಲ್ಕರ್ ಆಗಿರಲಿ, ಅಥವಾ ಕ್ರಿಕೆಟಿನ ಕಿಂಗ್ ಅಂತ ಹೇಳಿರುವಂಥ ಯಾರು, ಕಿಂಗ್ ಕೊಹ್ಲಿ, ಇವರ ಹೆಸರು ನಮಗೆ ಯಾಕೆ ಈಗಲೂ ನೆನಪಿಗೆ ಬರುತ್ತೆ. ನೂರಾರು ಕ್ರಿಕೆಟಿಗರು ಕ್ರಿಕೆಟ್ ಆಡಿದರೂ ಸಹ ಇವರಿಬ್ಬರು ನಮಗೆ ಯಾವಾಗಲೂ ನೆನಪಿಗೆ ಯಾಕೆ ಬರುತ್ತೆ ಅಂತ ಹೇಳಿದರೆ, ಅವರು ಸಹ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಒಂದು ಪ್ರಧಾನ ಅಂಶ ಅದೇನೆಂದರೆ, ನೀವು ಯಾವಾಗಲೂ ನೆನಪಿಟ್ಕೊಳ್ಬೇಕು. ನಾನು ಅದನ್ನು ಅಳವಡಿಸಿಕೊಂಡಿದ್ದೇನೆ, ನಮ್ಮ ವಿದ್ಯಾರ್ಥಿಗಳಿಗೂ ಅದನ್ನು ಹೇಳ್ತಾ ಇರ್ತೇನೆ. ಅದು ಯಾವುದಂತ ಹೇಳಿದರೆ ಕನ್ಸಿಸ್ಟೆನ್ಸಿ, ಅಂದರೆ ಸ್ಥಿರತೆ. ನೀವು ಯಾವುದೇ ಕೆಲಸದ ಕಾರ್ಯದಲ್ಲೂ ಕನ್ಸಿಸ್ಟೆನ್ಸಿ ಅಂತ ಇರಬೇಕು, ಸ್ಥಿರತೆ ಅಂತ ಇರಬೇಕು. ಸ್ಥಿರತೆ, ನಾವು ಈಗ ಕಲಿಯುಗದಲ್ಲಿರುವವರು, ಕಲಿಯುಗದಲ್ಲಿ ನಮಗೆ ಸ್ಥಿರತೆ, ಕೆಲವೊಂದಕ್ಕೆ ನಾವು ಇರುತ್ತೆ, ಕೆಲವೊಂದನ್ನು ನಾವು ಸ್ಥಿರತೆ ಕನ್ಸಿಸ್ಟೆಂಟಿ ಉಪಯೋಗ ಮಾಡಲ್ಲ. ನಮ್ಮಲ್ಲಿ ಎಲ್ಲ ಥರದ ಗುಣಗಳು ಮಾನವನಲ್ಲಿ ಇದೆ ಈ ಕಲಿಯುಗದಲ್ಲಿ. ಯಾಕಂದರೆ ಪುರಾಣಗಳಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಕೇಶವ್ ಸರ್ ತಪ್ಪಾದರೆ ತಿಳಿಸಿ. ನಾನು ಸ್ವಲ್ಪ ಎಲ್ಲ ಪುಸ್ತಕಗಳನ್ನು ಸ್ವಲ್ಪ ಜಾಸ್ತಿ ಓದಿದವ, ಆದರೂ ಸ್ವಲ್ಪ ಎಲ್ಲದರ ಬಗ್ಗೆ ನಾನು ತಿಳ್ಕೊಂಡವ. ಪುರಾಣದಲ್ಲಿ ಹೇಳಿದ್ದಾರೆ, ಸತ್ಯಯುಗದಲ್ಲಿ ದೇವತೆಗಳು ಮತ್ತು ದಾನವರು ಬೇರೆ ಬೇರೆ ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ರು ಅಂತ ಹೇಳಿ. ತ್ರೇತಾಯುಗದಲ್ಲಿ ದೇವತೆಗಳು ಮತ್ತು ದಾನವರು ಒಂದೇ ಲೋಕದಲ್ಲಿದ್ದರು ಅಂತ ಹೇಳಿದರು. ದ್ವಾಪರ ಯುಗದಲ್ಲಿ ದೇವತೆಗಳು ಮತ್ತು ದಾನವರು ಒಂದೇ ಫ್ಯಾಮಿಲಿಯಲ್ಲಿದ್ದರು ಅಂತ ಹೇಳ್ತಾರೆ, ಒಂದೇ ಕುಟುಂಬದಲ್ಲಿ. ಕಲಿಯುಗದಲ್ಲಿ ದೇವರು ಮತ್ತು ದೇವತೆಗಳು ಒಬ್ಬ ಮನುಷ್ಯನಲ್ಲೇ ಇರ್ತಾನೆ, ಒಬ್ಬರಲ್ಲಿ. ನಮ್ಮಲ್ಲಿ ದೇವತಾ ಗುಣವೂ ಇದೆ, ದಾನವರ ಗುಣವೂ ಇದೆ, ಇದೆಯಲ್ವಾ? ಈಗ ದೊಡ್ಡ ಕಷ್ಟ ಆಗಿರುವಂತೆ ಅದೇ ಶ್ರೀಕೃಷ್ಣನಿಗೆ ಗುಣ ನಮ್ಮಲ್ಲಿ ಇದೆ. ಯಾರಿಗಾದರೂ ಸಹಾಯ ಮಾಡಬೇಕು ಎನ್ನುವ ಗುಣ ನಮ್ಮ ಹತ್ರ ಇದೆ. ಅರ್ಜುನನ ನಿಖರತೆ ಅದು ನಮ್ಮಲ್ಲಿ ಇದೆ. ಶಕುನಿಯ ಕುಟಿಲತೆ, ಯಾರನ್ನಾದರೂ ಮೋಸ ಮಾಡಿ ನಾವು ನಮ್ಮ ಬೇಳೆ ಬೇಯಿಸ್ಕೊಳ್ಬೇಕು, ಅದು ಸಹ ನಮ್ಮಲ್ಲಿ ಇದೆ, ಇಲ್ವಾ? ದುರ್ಯೋಧನನ ಗುಣವೂ ನಮ್ಮಲ್ಲಿದೆ. ಹಾಗಿರುವಾಗ ಕೆಲವೊಂದಕ್ಕೆ ನಾವು ಇದನ್ನೇ ಅಪ್ಲೈ ಮಾಡ್ತೇವೆ, ಕೆಲವೊಂದಕ್ಕೆ ಅಪ್ಲೈ ಮಾಡಲ್ಲ. ಈ ಥರ ಸಂದಿಗ್ಧ ಪರಿಸ್ಥಿತಿಯ ಮನಸ್ಸಿನಲ್ಲಿ ನಾವು ಇರ್ತೇವೆ. ನಿಮ್ಮಲ್ಲೇ ಎರಡು ಮನಸ್ಸು ನಾನು ನೋಡಿದೆ. ಪ್ರಥಮವಾಗಿ ನೀವು ಇಲ್ಲಿ ಸೇರಿದಾಗ ನೀವು ಸ್ವಲ್ಪ ನೀವೇ ಮಾತಾಡ್ತಾ ಇದ್ರಿ ಅಲ್ವಾ? ಆ ಗುಣವೂ ನಿಮ್ಮ ಹತ್ರ ಇದೆ. ನಾನು ಅಲ್ಲಗಳಿದ್ರೆ, ಯಾಕಂದರೆ 16ರಿಂದ 18 ವರ್ಷದ ಮಕ್ಕಳು ನೀವು ಮಾತಾಡಿದರೆ ನಾವು ಮಾತಾಡೋದಲ್ಲ, ಸಹಜ ಗುಣ. ಅದೇ ಕೇಶವ್ ಸರ್ ಮಾತಾಡಿದಾಗ ಅಷ್ಟೇ ಸೀರಿಯಸ್ ಆಗಿ ನೀವು ಕೇಳ್ಕೊಂಡ್ರಿ. ನಮ್ಮಲ್ಲಿ ಎರಡು ಥರದ ಗುಣ ಖಂಡಿತ ಇದೆ. ಈ ಕನ್ಸಿಸ್ಟೆನ್ಸಿ ಎಂಬ ಪದವನ್ನು ಸಹ ಕೆಲವೊಂದಕ್ಕೆ ನಾವು ಉಪಯೋಗಿಸ್ತೇವೆ, ಕೆಲವೊಂದಕ್ಕೆ ನಾವು ಉಪಯೋಗಿಸಲಿಕ್ಕೆ ಹೋಗುವುದಿಲ್ಲ. ನಾನು ಇದಕ್ಕೆ ಒಂದು ಉದಾಹರಣೆಯನ್ನು ನೀಡಲು ಇಷ್ಟಪಡ್ತೇನೆ. ಕನ್ಸಿಸ್ಟೆನ್ಸಿ ಅಂದರೆ ಯಾವುದರಲ್ಲಿ ನೀವು ಕನ್ಸಿಸ್ಟೆನ್ಸಿ ಇರಬೇಕು, ಯಾವುದರಲ್ಲಿ ಇದ್ದೀರಿ ಅಂತ ಹೇಳಿ. ನಾವು ತೀರಾ ಇತ್ತೀಚಿನ ಈಗಿನ ಎಕ್ಸಾಮಿನೇಷನ್ ಪ್ಯಾಟರ್ನ್ ಪ್ರಕಾರ ನಿಮಗೆಲ್ರಿಗೂ ತಿಳಿದ ಹಾಗೇನೆ 80+20 ಅಂತ ಬಂತು. ಎಲ್ರಿಗೂ ಗೊತ್ತಿದೆ ಅಲ್ವಾ? ಎಲ್ಲರೂ ಇದ್ದೀರಲ್ಲ, ಇಲ್ಲೇ ಇದ್ದೀರಲ್ಲ. 20 ಮಾರ್ಕಿನ ಅಸೈನ್ಮೆಂಟ್ ಕೊಡಬೇಕು ಅಂತ ಇದೆ ಈಗ, ಅಲ್ವಾ ಸರ್? 20 ಮಾರ್ಕಿನ ಅಸೈನ್ಮೆಂಟ್ ಕೊಡಬೇಕು ಅಂತ ನಮ್ಮಲ್ಲಿ, ನಮ್ಮ ವಿದ್ಯಾರ್ಥಿಗಳಲ್ಲೂ ಇದೆ. 20 ಮಾರ್ಕಿನ ಅಸೈನ್ಮೆಂಟ್ ಕೊಡಬೇಕು ಅಂತ ಹೇಳಿದರು. ನಮ್ಮಲ್ಲಿ ತುಂಬ ಮಂದಿ ಅಸೈನ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಯಾವಾಗಲೂ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಇರುವಾಗ ಕೆಲವು ವಿದ್ಯಾರ್ಥಿಗಳು ಬಂದು ನನ್ನ ಹತ್ರ ಒಂದು ಸಣ್ಣ ಮಟ್ಟಿನ ಒಂದು ದೂರನ್ನು ಕೊಟ್ಟರು ನನ್ನ ಹತ್ರ. ನಮ್ಮ ಸರ್ ನಮಗೆ 10 ದಿನಗಳ ಕಾಲ ಟೈಮ್ ಕೊಟ್ಟರು ಒಂದು ಅಸೈನ್ಮೆಂಟ್ ಬರೀಲಿಕ್ಕೆ. ಫೇರ್, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನಿಮಗೂ 10 ದಿನಗಳ ಟೈಮ್ ಕೊಡ್ಬೋದು, ಅಲ್ಲಿ ಕೊಟ್ಟಿದ್ದರು. 10 ದಿನದಲ್ಲಿ ಅದು ಸಪೋಸ್ ಇವತ್ತು 26ನೇ ತಾರೀಕು, ನೆಕ್ಸ್ಟ್ 6ನೇ ತಾರೀಕಿಗೆ, ಯಾವಾಗ ಜನವರಿ 6ನೇ ತಾರೀಕಿಗೆ ನಮ್ಗೆ ಕೊಡಬೇಕು, ಅಥವಾ ಹಿಂದಿನ 16 ತಾರೀಕಿಗೆ ಕೊಟ್ಟಿದ್ದಾರೆ,
ಇವತ್ತು 26ನೇ ತಾರೀಕು ಕೊಡಬೇಕಂತ ತಿಳ್ಕೊಳ್ಳೋಣ. 26 ತಾರೀಕಿಗೆ ನಾನು 26ನೇ ತಾರೀಕಿಗೆ 5 ಗಂಟೆಗೆ ಕೊಡಲಿಕ್ಕೆ ಹೇಳಿದ್ದಾರೆ. ಎಷ್ಟು ಗಂಟೆಗೆ? 5 ಗಂಟೆ ಕೊಡಲಿಕ್ಕೆ ಹೇಳಿದ್ದಾರೆ. ನಾನು 4:15 ಗಂಟೆಗೆ ಕೊಟ್ಟಿದ್ದೇನೆ ಸರ್. ಅದನ್ನು ನಾನು 5 ಗಂಟೆಗಲ್ಲ, ನಾವು 4:15 ಗಂಟೆ ಕೊಟ್ಟಿದ್ದೇನೆ. ಆದರೂ ಸಹ ನಮ್ಮ ಸರ್ ಅದರಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ನೀವು ಯಾಕೆ ಹೀಗೆ ತಂದು ಕೊಟ್ರಿ ಅಂತ ಕೇಳಿದರು. ಹಾಗಾದರೆ ನಮ್ಮ ಆರ್ಗ್ಯುಮೆಂಟ್, ಆ ಮಕ್ಕಳು ಹೇಳಿದರು, ನಮಗೆ 10 ದಿನ ಟೈಮ್ ಕೊಟ್ಟಿದ್ದಾರೆ, 26ನೇ ತಾರೀಕಿಗೆ ಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ದಾರೆ, 5 ಗಂಟೆಗೆ ಸಬ್ಮಿಟ್ ಮಾಡಿದ್ದೇವೆ, 4:15ಗೆ ಸಬ್ಮಿಟ್ ಮಾಡಿದ್ದೇವೆ, ಡೆಡ್ಲೈನ್ ಟೈಮ್ ಕೊಟ್ಟದ್ದು 5 ಗಂಟೆಗೆ. ಆದರೆ ಇದು ತಪ್ಪ, ಇದರಲ್ಲಿ ಅಸಮಾಧಾನ ಏನಿದೆ ಅಂತ ನನ್ನ ಹತ್ರ ಕ್ವಶನ್ ಮಾಡಲಿಕ್ಕೆ ಬಂದರು ಅವರು. ನಾನು ಹೇಳಿದೆ, ಅವ್ರು ಹೇಳಿದ್ದು ಸರಿ, ಅವರು ಹೇಳಿದ್ದು ಸರಿಯೇ ಇದೆ. ತೀವ್ರವಾದ ಅವ್ರು ಎಷ್ಟು ಅಸಮಾಧಾನ ಇದ್ದಾರೆ ಅದಕ್ಕಿಂತ ತೀವ್ರವಾದ ಅಸಮಾಧಾನ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಅಂತ ಹೇಳ್ತೇನೆ. ಯಾಕೆ ನೀವು ಯಾಕೆ ಆ ಟೈಮಿಗೆ ಡೆಡ್ ಎಂಡಿಗೆ ಯಾಕೆ ಕೊಟ್ಟಿದ್ದೀರಿ? 2 ದಿವಸ ಮುಂಚೆ ಯಾಕೆ ಕೊಡಲಿಲ್ಲ? ನೀವು ಯಾವಾಗ ಅಸೈನ್ಮೆಂಟ್ ಬರೆದಿದ್ದೀರಿ ಅಂತ ಕೇಳಿದರೆ ಅವರು, ನಾವು 9ನೇ ದಿನ 3 ಗಂಟೆ ಕೂತು ಮಾಡಿದ್ದೇವೆ, 10ನೇ ದಿನ 2 ಗಂಟೆ ಕೂತು ಕೆಲಸ ಮಾಡಿದ್ದೇವೆ, 9ನೇ ದಿನ 3 ಗಂಟೆ. ನೀವು ಸಹ ಮಾಡಿರ್ಬೋದು ಅದನ್ನು ಅಲ್ವಾ? ಅಥವಾ ಕೆಲವು ವಿದ್ಯಾರ್ಥಿಗಳು ನಾನು ಇವತ್ತೇ ನಿನ್ನೆನೆ ಸಂಡೇ ಒಂದು ದಿನ 5 ಗಂಟೆಗಳ ಕಾಲ ಏನು ಆ ಅಸೈನ್ಮೆಂಟ್ ಮಾಡಿ ಮುಗಿಸಿಕೊಟ್ಟಿದ್ದೇನೆ. ವಾಟ್ ಮೇಕ್ಸ್ ಯು ಡಿಫರೆನ್ಸ್? ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಅಸೈನ್ಮೆಂಟ್ ಆನ್ ಟೈಮ್, ಐ ಹ್ಯಾವ್ ಸಬ್ಮಿಟೆಡ್ ಆನ್ ಟೈಮ್. ವಾಟ್ ಈಸ್ ದಿ ಪ್ರಾಬ್ಲಮ್ ವಿತ್ ದಿಸ್ ಅಸೈನ್ಮೆಂಟ್ ಸಬ್ಮಿಷನ್ ಅಂತ ಕೇಳಿದರು. ನಾನು ಹೇಳಿದೆ ಖಂಡಿತ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಆಯಿತು, ಖಂಡಿತ ಪ್ರಾಬ್ಲಮ್ ಇದೆ, ನನ್ನ ಹತ್ರನೂ ಕೌಂಟರ್ ಕ್ವಶನ್ ಇದೆ ಅಂತ ಹೇಳಿದೆ. ನಿಮಗಿಂತ ಭಾರಿ ಹಿಂದೆ ನಾವು ಹುಟ್ಟಿದ್ದೇವೆ, ನಿಮಗಿಂತ ಜಾಸ್ತಿ ನಾವು ಜನರು ನೋಡಿದ್ದೇವೆ, ಅನುಭವ ಇದೆ ನಮ್ಮ ಹತ್ರ. ನನ್ನ ಹತ್ರ ಕೌಂಟರ್ ಕ್ವಶನ್ ಇದೆ ಅಂತ ಕೇಳಿದಾಗ ಆಯ್ತು, ಅದಕ್ಕಿಂತ ಮುಂಚೆ ನಮ್ಮ ಹತ್ರನೂ ಇದೆ ಅಂತ ಕೆಲವು ವಿದ್ಯಾರ್ಥಿಗಳು ಹೇಳಿದರು. ಅವರ ಆರ್ಗ್ಯುಮೆಂಟ್ ಏನಂತ ಹೇಳಿದರೆ, 2 ದಿನದಲ್ಲಿ ಮಾಡ್ಬೋದಲ್ವಾ? ಹಾಗಾದರೆ ನೀವು 10 ದಿನ ಕೊಟ್ಟದ್ದು ಯಾಕೆ ಅಂತ ಕೇಳಿದರು. ನೀವು 8 ದಿನ ಕೊಡ್ಬೋದಿತ್ತಲ್ಲ, ಅಥವಾ 2 ದಿನ ಕೊಡ್ಬೋದಿತ್ತಲ್ಲ, ನಾವು 2 ದಿನದಲ್ಲಿ ಮಾಡಿ 2 ದಿನ ಕೊಡ್ಬೋದಿತ್ತಲ್ಲ ಅಂತ ಕೇಳಿದರು. ಹೌದು, 2 ದಿನ ಕೊಡ್ಬೋದಿತ್ತು. ನಾವು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದರೆ, ಬೀಯಿಂಗ್ ಎ ಎಕ್ಸ್ಪೀರಿಯನ್ಸ್ ಟೀಚರ್ ವಿ ನೋ ದಿ ವ್ಯಾಲ್ಯೂ ಆಫ್ ಟೈಮ್. ದಟ್ ಟೈಮ್ 10 days ಈಸ್ ನಾಟ್ ಎ ರ್ಯಾಂಡಮ್ ಟೈಮ್, ಇಟ್ಸ್ ಎ ಕ್ಯಾಲ್ಕುಲೇಟೆಡ್ 10 days ಟೈಮ್. ನೆನ್ಪಿಟ್ಕೊಳ್ಳಿ ನೀವು, ಕ್ಯಾಲ್ಕುಲೇಟೆಡ್ 10 day ಟೈಮ್. ನಿಮ್ಮದು ಆರ್ಗ್ಯುಮೆಂಟ್ ಎಲ್ಲ ಮುಗೀತು ಅಂತ ಕೇಳಿದಾಗ ಆಯಿತು, ಹಾಗಾದರೆ ನಂದು ಒಂದು ಸಣ್ಣ ಆರ್ಗ್ಯುಮೆಂಟ್ ಇದೆ ಅಂತ ಕೇಳಿದೆ. ಆ ಆರ್ಗ್ಯುಮೆಂಟ್ ಕ್ವಶನನ್ನು ನಿಮಗೂ ನಾನು ಕೇಳ್ತೇನೆ, ಯಾಕಂದರೆ ನಿಮಗೂ ಇದು ಸಂಬಂಧಪಟ್ಟದ್ದು. ಇದು ನನ್ನ ಆರ್ಗ್ಯುಮೆಂಟ್ ಏನಂತ ಹೇಳಿದರೆ, ನೀವು ಅದಕ್ಕೆ ಆನ್ಸರ್ ಹೇಳಬೇಕು ಎಲ್ಲರೂ. ನೀವು ದಿನಾಲು ಬ್ರಷ್ ಮಾಡ್ತೀರಾ? ನೋಡ, ಯಾರೆಲ್ಲ ದಿನಾಲು ಬ್ರಷ್ ಮಾಡ್ತಾರೆ ಕೈ ಎತ್ತಿ. ಆಲ್ಮೋಸ್ಟ್ ಎಲ್ಲರೂ ಇದ್ದಾರಾ? ಕೆಲವರು ಕೈ ಕೆಳಗೆ ಇದೆಯಾ? ನಾಟ್ ಶೂರ್ ಅಂತ ಇದ್ದಾರಾ? ಇಲ್ಲ, ಆಯಿತು, ಕೆಳಗೆ ಹಾಕಿ. ಎಲ್ಲರೂ ಬ್ರಷ್ ಮಾಡ್ತೀರಿ. ಡಿಸೆಂಬರ್ 1ಕ್ಕೆ ಬ್ರಷ್ ಮಾಡಿದ್ದೀರಾ? ಮಾಡಿದಿರಾ ಇಲ್ವಾ? ಈ ತಿಂಗಳ ಫಸ್ಟಿಗೆ ಮಾಡಿದ್ದೀರಾ? ಸ್ವಲ್ಪ ಹೇಳಿ. ವಿ ನೀಡ್ ಎನರ್ಜಿ, ಪಾಸಿಟಿವ್ ಎನರ್ಜಿ. 2ಕ್ಕೆ 3ಕ್ಕೆ ಇವತ್ತು ಬೆಳಿಗ್ಗೆ ಬ್ರಷ್ ಮಾಡಿದ್ದೀರಿ. ಈ ತಿಂಗಳ 31ನೇ ತಾರೀಕಿಗೆ ಮಾಡ್ತೀರಿ. ಹಾಗಾದರೆ ಡಿಸೆಂಬರ್ 1ರಿಂದ 31 ತಾರೀಕಿನವರೆಗೆ ನೀವು ದಿನಂಪ್ರತಿ ಬ್ರಷ್ ಮಾಡಿ ಟೋಟಲ್ ಎಷ್ಟು ಸಲ ಮಾಡ್ತೀರಿ? 31 ಸಲ. ಕೆಲವರು 62 ಸಲ ಟ್ವೈಸ್ ಮಾಡ್ತಾರೆ. ನನ್ನಂಥವ್ರು 2 ಸಲ ಮಾಡ್ತಾರೆ. ಕೆಲವರು ಟ್ವೈಸ್, ದಿನಕ್ಕೆ 2 ಸಲ, ಬೆಳಿಗ್ಗೆ 1 ರಾತ್ರಿ 1, ಈ 62 ಆಗಿರ್ಬೋದು. ಆದರೆ PUC ವಿದ್ಯಾರ್ಥಿಗಳಾದ ಕಾರಣ ನಿಮ್ಮಲ್ಲಿ ಇರುತ್ತೆ ಒಂದು, ಯಾರು ನಿಮಗೆ ಬುದ್ಧಿವಾದ ಹೇಳಬಾರ್ದು. 16ರಿಂದ 18 ವರ್ಷದವರಿಗೆ ನಮಗೆಲ್ಲ ಗೊತ್ತಿದೆ, ಯಾರು ಹೇಳಬಾರ್ದು. ನೀವು 2 ಸಲ ಬ್ರಷ್ ಮಾಡಿ ಅಂತ ಹೇಳಿದರೆ, ಇಲ್ಲ ನಾನು ಒಂದೇ ಸಲ ಮಾಡೋದು, ನಾನು PUCಯಲ್ಲಿ ನನಗೆ ಇಕಾನಮಿಕ್ಸ್ ಕಲೀಲಿಕ್ಕಿದೆ, ಹಿಸ್ಟ್ರಿ ಇದೆ, ಅದು ಒಂದು ಹಿಸ್ಟ್ರಿ ಇದೆ, ಸೋಷಿಯಾಲಜಿ ಇದೆ, ಅದಿದೆ, ಅದನ್ನು ಯಾವಾಗ ಕಲಿಯೋದು, ನಾನು ಫ್ರೆಂಡ್ಸ್ ಜೊತೆ ಹೋಗಬೇಕು, ನನ್ನ ಮೊಬೈಲಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು, ಮೊಬೈಲಲ್ಲಿ ಇರಬೇಕು, ಅದಿದೆ, ಆಟ ಆಡಬೇಕು, ನನಗೆ ಒಂದೇ ಸಲ ಟೈಮ್ ಇರೋದು ಅಂತ ಹೇಳಿ, ಓಕೆ, ಐ ಅಗ್ರಿ ದಟ್ ಒನ್. ನೀವು 31 ಸಲ ಖಂಡಿತ ಬ್ರಷ್ ಮಾಡ್ತೀರಿ. ನನ್ನದೊಂದು ಆರ್ಗ್ಯುಮೆಂಟ್ ಇದೆ, ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಈ 31 ಸಲದ ಬ್ರಷನ್ನು 1 ತಾರೀಕಿನಿಂದ 30ವರೆಗೆ ನೀವು ಬ್ರಷ್ ಮಾಡೋದೇ ಬೇಡ.
1ರಿಂದ 30ರವರೆಗೆ ಹಲ್ಲುಜ್ಜುವುದೇ ಬೇಡ. 31ನೇ ದಿನ 31st ಡೇ, ಈ ತಿಂಗಳ 31 ದಿನ 31 ಬಾರಿ ಬ್ರಷ್ ಮಾಡಬೇಕು. ಹೋಗ್ತೀರಾ? ಹಾಂ, ಇಲ್ಲ. ಆದರೆ ಸ್ವಲ್ಪ ಡಿಸ್ಕೌಂಟ್ ಕೊಡುವ. ಡಿಸ್ಕೌಂಟ್ ಅಟ್ರಾಕ್ಟ್ಸ್ ಪೀಪಲ್ ಅಲ್ವಾ? ಎಲ್ಲಿ ಡಿಸ್ಕೌಂಟ್ ಇದೆ ಅಂತ ನಿಮಗೆ ಗೊತ್ತಿದೆ. ಆದರೆ ಇನ್ ದಿಸ್ ವರ್ಲ್ಡ್ ನಥಿಂಗ್ ಈಸ್ ಫ್ರೀ, ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಡಿಸ್ಕೌಂಟ್ ಏನಂತ ಹೇಳಿದರೆ 15 ದಿನಕ್ಕೆ ಒಂದು ಸಲ, 1ರಿಂದ 14 ತಾರೀಕಿನವರೆಗೆ ಬ್ರಷ್ ಮಾಡಬೇಡಿ. 15ನೇ ತಾರೀಕಿಗೆ 15 ಟೈಮ್ಸ್ ಮಾಡಿ, ಗಂಟೆಗೆ ಒಂದು ಸಲ. ಆಮೇಲೆ 31 ತಾರೀಕಿಗೆ ಇನ್ನು ಉಳಿದ 16 ಗಂಟೆಗೆ ಒಂದು ಸಲ ಮಾಡಿ. ನೀವು ಒಪ್ತೀರಾ? ಒಪ್ತೀರಾ? ಇಲ್ಲ. ಇನ್ನೂ ಒಂದು ಲಾಸ್ಟ್ ಆಫರ್, ವಾರಕ್ಕೆ ಒಂದು ಸಲ, ಮಂಡೆಯಿಂದ ಸ್ಯಾಟರ್ಡೇವರೆಗೆ ಬೇಡ, ಸಂಡೇ ಮಾತ್ರ 7 ಸಲ 2 ಗಂಟೆಗೆ ಒಂದು ಸಲ ಮಾಡ್ತೀರ. ಒಪ್ತೀರಾ ನೀವು? ಇಲ್ಲ. ಅದು ಯಾಕೆ ಒಪ್ಪೋದಿಲ್ಲ? ಇಲ್ಲಿ ಕನ್ಸಿಸ್ಟೆನ್ಸಿ ಇದೆ, ಅಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಯಾವಾಗ ಇದನ್ನು ನೀವು ಒಪ್ಪುವುದಿಲ್ವೋ ಆವಾಗ ನೀವು ಅಸೈನ್ಮೆಂಟ್ ಕೊಟ್ಟ ವಿಷಯದಲ್ಲೂ ನಾವು ಒಪ್ಪುವುದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಆರ್ಗ್ಯುಮೆಂಟ್ ಏನಂತ ಹೇಳಿದರೆ, ನಮ್ಮೆಲ್ಲರ ಆರ್ಗ್ಯುಮೆಂಟ್ ಏನಂತ ಹೇಳಿದರೆ, ನಿಮಗೆ ಕೊಟ್ಟ ಅಸೈನ್ಮೆಂಟ್ ಯಾಕೆ ಕೊಟ್ಟದ್ದು? ಲಾಸ್ಟ್ಗೆ 2 ದಿನ ಮಾಡಲಿಕ್ಕೆ ಕೊಟ್ಟದ್ದಲ್ಲ, ದಿನಂಪ್ರತಿ ಅರ್ಧ ಗಂಟೆ ಕೆಲಸ ಮಾಡಬೇಕು. ಅದರಲ್ಲಿ ಯಾರು ದಿನಪ್ರತಿ ಅರ್ಧ ಗಂಟೆ ಕೆಲಸ ಮಾಡಿ ಆ ಅಸೈನ್ಮೆಂಟನ್ನು ಮುಗಿಸ್ತಾರೋ, ಯಾರು ಜೀವನದಲ್ಲಿ ಈ ಶಿಸ್ತನ್ನು ಅಳವಡಿಸಿಕೊಳ್ಳಿಸ್ತಾರೋ ಅವರು ಯಾರು ಲಾಸ್ಟ್ ಎಂಡ್ ಮೊಮೆಂಟಿಗೆ ಕೆಲಸ ಮಾಡಿ ಮುಗಿಸ್ತಾರೋ ಅವರಿಗಿಂತ ಜೀವನದಲ್ಲಿ ಬಹಳ ಬಹಳ ಮುಂದೆ ಇರ್ತಾರೆ. ಗೊತ್ತಾಯ್ತಾ? ಇದಕ್ಕೆ ನಾವು ಹೇಳುವಂಥದ್ದು ಕ್ಯಾಲ್ಕುಲೇಟೆಡ್ ಟೈಮ್. ನಿಮ್ಗೆಲ್ರಿಗೂ ಗೊತ್ತಿದೆ ಆರ್ಡಿನರಿ ಆ್ಯಂಡ್ ಎಕ್ಸ್ಟ್ರಾ ಆರ್ಡಿನರಿ ಅಂತ ಹೇಳಿ. ನಾವು ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾ ಆರ್ಡಿನರಿ ಆಗಬೇಕು. ವಾಟ್ ಈಸ್ ದಟ್ ಎಕ್ಸ್ಟ್ರಾ ಇನ್ ಎಕ್ಸ್ಟ್ರಾ ಆರ್ಡಿನರಿ? ಇದು ಎಕ್ಸ್ಟ್ರಾ. ಯಾವುದಿದು? ಇದನ್ನೇ ನಾವು ಹೇಳುವಂಥದ್ದು ಕನ್ಸಿಸ್ಟೆನ್ಸಿ ಅಂತ ಹೇಳಿದರೆ ಇದೆ. ಅಂದರೆ ದಿನಾಲೂ ಮಾಡುವಂಥ ಕೆಲಸವನ್ನು ನೀವು ದಿನಂಪ್ರತಿ ಸ್ವಲ್ಪ ಸ್ವಲ್ಪ ಸಮಯ ಮಾಡಿಕೊಂಡ್ರೆ ನಿಮಗೆ ಲಾಸ್ಟ್ ಮಿನಿಟ್ ರಶ್ ಅಥವಾ ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿ ತಲೆಯಲ್ಲಿ ಇರುವುದಿಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಸೆಡ್. ನಿಮಗೆ ಅಸೈನ್ಮೆಂಟಿನ ವಿಷಯ ಮಾತ್ರ ಅಲ್ಲ, ಈಗ ಮುಂದಕ್ಕೆ ಹೋಗೋಣ. ಒಂದಾ ನಿಮಗೆ 3 ಅಸೈನ್ಮೆಂಟ್ ಕೊಟ್ಟಿರ್ಬೋದು 3 ಸಬ್ಜೆಕ್ಟ್ಗೆ, ಅಥವಾ 6 ಸಬ್ಜೆಕ್ಟನ್ನು ಎಕ್ಸಾಮಿನೇಷನಿಗೆ ಓದಬೇಕಾದಿತ್ತು. ಈಗ 1 ಪ್ರಿಪರೇಟ್ರಿ ಮುಗಿದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ, ಹೌದಾ? ಈಗ ಇನ್ನೆರಡು ಪ್ರಿಪರೇಟ್ರಿ ಇದೆ. ಅದಕ್ಕೆ ನೀವು ಹೇಗೆ ಓದ್ತೀರಿ? ದಿನಂಪ್ರತಿ ಓದ್ತೀರಾ ಅಥವಾ ಸ್ವಲ್ಪ ಸ್ವಲ್ಪ ಕ್ಯಾಲ್ಕುಲೇಟೆಡ್ ಟೈಮಲ್ಲಿ ಓದ್ತೀರಾ? ದಟ್ ಈಸ್ ದಿ ಕ್ವಶನ್. 1 ತಿಂಗಳಾದ ಮೇಲೆ ನಾನು ರೇಣಾಕ ಮೇಡಮ್ ಹತ್ರ ಕೇಳ್ತೇನೆ ಇದನ್ನು, ಮಕ್ಕಳು ಈ ಥರ ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದೀರಾ ಅಥವಾ ಫುಲ್ ಓದ್ತಾ ಇದ್ದೀರಾ ಅಂತ ಖಂಡಿತವಾಗಿಯೂ ನಾನು ಅವರ ಹತ್ರ ಕೇಳುವವನಿದ್ದೇನೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಹೇಳಿದ ನಿಮಗೆ ಗೊತ್ತಿರುವಂಥ ಸಚಿನ್ ತೆಂಡೂಲ್ಕರ್ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, 1 ವರ್ಷ ಬಂದು ತುಂಬ ಸೆಂಚುರಿ ಹೊಡೆದು 1-2 ವರ್ಷದಲ್ಲಿ ಡಿಸಪಿಯರ್ ಆದವರಲ್ಲ. ಸಚಿನ್ ತೆಂಡೂಲ್ಕರ್ ಸತತವಾಗಿ 22 ವರ್ಷಗಳ ಕಾಲ ಈ ಕ್ರಿಕೆಟ್ನಲ್ಲಿ ನೆಲೆ ಊರಿ ನಿಂತ ಒಬ್ಬ ಅತ್ಯದ್ಭುತ ಕ್ರಿಕೆಟರ್. ವಿರಾಟ್ ಕೊಹ್ಲಿಯ ಕನ್ಸಿಸ್ಟೆನ್ಸಿ ಮೊನ್ನೆ ಆದ ವರ್ಲ್ಡ್ ಕಪ್ಪಲ್ಲಿ ತಾವೆಲ್ಲರೂ ಗಮನಿಸಿದ್ದೀರಿ, ಎಷ್ಟು ಕನ್ಸಿಸ್ಟೆಂಟಾಗಿ ಬ್ಯಾಟಿಂಗ್ ಮಾಡಿದ್ರು ಅಂಥೇಳಿ. ಅದಕ್ಕಾಗಿ ನಮಗೆ ಈಗಲೂ ನಾವು ವಿರಾಟ್ ಕೊಹ್ಲಿಯನ್ನು ರಾಜ, ಕಿಂಗ್ ಆಫ್ ಕ್ರಿಕೆಟ್ ಅಂತ ಹೇಳ್ತೇವೆ, ಸಚಿನ್ ತೆಂಡೂಲ್ಕರನ್ನು ಗಾಡ್ ಆಫ್ ಕ್ರಿಕೆಟ್ ಅಂತ ಹೇಳ್ತೇವೆ. ನೀವು ಯಾಕೆ ನಿಮ್ಮ ಏರಿಯಾದಲ್ಲಿ ಕಿಂಗ್ ಆಗಿಬಾರ್ದು? ನಿಮ್ಮ ಏರಿಯಾದಲ್ಲಿ ಕಿಂಗ್ ಆಗಬೇಕು ಅಂತಾದರೆ ನೀವು ಖಂಡಿತವಾಗಿಯೂ ಇದನ್ನು ನೀವು ಖಂಡಿತ ಪಾಲಿಸಲಿಕ್ಕೆ ನೋಡಿ. ಒಂದು ನಾನು ಹೇಳಿದ್ರೆ ಸ್ಥಿರತೆ, ಕನ್ಸಿಸ್ಟೆನ್ಸಿ. ಎರಡನೇ ವಿಷಯ ಏನಂತ ಹೇಳಿದರೆ, ಎರಡನೇದು ನಮಗೆಲ್ಲರಿಗೂ ಬೇಕಾಗಿರುವಂಥದ್ದು ಪ್ರಾಪರ್ ಪ್ಲ್ಯಾನಿಂಗ್ ಅಂತ ಹೇಳಿ. ಒಂದನೇದು ಕನ್ಸಿಸ್ಟೆನ್ಸಿ, ಎರಡನೇದು ಪ್ರಾಪರ್ ಪ್ಲ್ಯಾನಿಂಗ್. ಪ್ರಾಪರ್ ಪ್ಲ್ಯಾನಿಂಗ್ ಅಂದರೆ ಏನು? ನಾವೆಲ್ಲರೂ ಯಾರಾದರೂ ನಮ್ಮನ್ನು ಹೊಗಳಲಿಕ್ಕೆ ಈ ಮನುಷ್ಯರೆಲ್ಲರೂ ಇಷ್ಟಪಡ್ತಾರೆ, ಹೌದಲ್ವಾ? ಅವನು ಒಳ್ಳೆಯವರು, ಅವನು ಒಳ್ಳೆಯ ಹುಡುಗ. ಇವತ್ತು ನಾನು ನಿಮ್ಮಲ್ಲಿ ಯಾರಾದರೂ ಒಬ್ಬರನ್ನು ಎದ್ದು ನಿಲ್ಲಿಸಿ ನೀವು ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನಿನ್ನನ್ನು ಎಲ್ಲರೂ ಗುರುತಿಸ್ತಾರೆ ಅಂತ ಹೇಳಿದರೆ ಇಡೀ ದಿನ ಆ ಹುಡುಗ ಉಬ್ಬಿ ಹೋಗಿರ್ತಾನೆ, ಇಡೀ ದಿನ ಅವನು ಸಂತೋಷ ಲವಲವಿಲಿಕ್ಕಿಂದ ಆ ದಿನ ಕಳೀತಾನೆ, ಇಲ್ಲ ಅಲ್ವಾ? ಹೌದಾ ಅಲ್ವಾ?
ನೀವೆಲ್ಲರೂ ಹಾಗೆ ಯಾರಾದರೂ ನಿಮ್ಮನ್ನು ಗುರುತಿಸಬೇಕು ಅಂತ ತಿಳ್ಕೊಳ್ತೀರಿ. ನೀವೆಲ್ಲರೂ ನೀವು ಜೀವನದಲ್ಲಿ ನಮ್ಮ ಪ್ರೆಸೆನ್ಸ್ ಬೇರೆಯವ್ರಿಗೆ ಗೊತ್ತಾಗಬೇಕು ಅಂತ ತಿಳ್ಕೊಳ್ತೀರಿ. ಹಾಗೆ ಮಾಡಬೇಕು ಅಂತ ಆದರೆ ಹಾಗೆ ಮಾಡಬೇಕು. ನಿಮ್ಮಲ್ಲಿ ಎರಡನೇ ಗುಣ ಇದು ಇರಬೇಕಾದ್ದು. ಯಾವುದು ಎರಡನೇ ದಿನ? ಪ್ಲ್ಯಾನ್ ಪ್ರಾಪರ್ಲಿ. ನಿಮ್ಮ ಪ್ಲ್ಯಾನ್ ಸರಿ ಇರಬೇಕು. ನಾವು ಸಹ ಏನು ಹಲವಾರು ವರ್ಷಗಳಿಂದ ನಾನು ಇದೇ ಫೀಲ್ಡಲ್ಲಿ ಇರುವ ಕಾರಣ ಪ್ಲ್ಯಾನ್ ಮಾಡದಿದ್ದರೆ ಸಾಧ್ಯವೇ ಆಗೋದಿಲ್ಲ. ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಚೇರ್ಮನ್ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ನಮಗೆ ಕೆಲವೊಂದು ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕನ್ನು ಕೊಡುವಾಗ ಅವರು ಹೇಳ್ತಾರೆ, ಇಷ್ಟು ಕೆಲಸ ನೀನು ಮಾಡಿಕೊಡ್ಬೇಕಂದ್ರೆ, ಇಷ್ಟು ಆಗಬೇಕು, ಆಗಬೇಕು ಅಂತ ಹೇಳಿ. ಆವಾಗ ನಾನು ಅವರ ಹತ್ರ ಟೈಮ್ ಕೇಳ್ತೇನೆ, ನಮ್ಗೆ ಎಷ್ಟು ಟೈಮ್ ಬೇಕಾಗ್ಬೋದು ಅಂತ ಹೇಳಿ. ನಾನೊಂದು 7 ದಿನದ ಟೈಮ್ ಕೇಳ್ತೇನೆ ಅಂತ ತಿಳ್ಕೊಳ್ಳೋಣ. ಆದರೆ ನನಗೆ ಅದು 5 ದಿನದಲ್ಲಿ ಮಾಡಲಿಕ್ಕೆ ಆಗುತ್ತೆ, 5 ಡೇಸ್ ಸಾಕು. ಆದರೆ 7 ದಿನ ತಗೊಳ್ತೇನೆ. ಯಾಕೆ ಅಂತ ಹೇಳಿದರೆ 7 ದಿನದಲ್ಲಿ ನಾವು ಅದನ್ನು ಮುಗಿಸ್ಲಿಕ್ಕೆ ಆದರೂ ಸಹ 5 ದಿನದಲ್ಲಿ ಮುಗಿಸಿ ಆದಮೇಲೆ 2 ದಿನ ನಾವು ಫ್ರೀ ಆಗಿರ್ತೇವೆ. 2 ದಿನಗಳ ಕಾಲ ಮೈಂಡ್ ಫ್ರೀ ಆದ ಕಾರಣ ಏನು ಮಾಡ್ಬೋದು, ನಾವು ಬೇರೆ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಆಗುತ್ತೆ. ನಮಗೆ ಯಾವುದೇ ಥರದ ಒತ್ತಡ ಇರುವುದಿಲ್ಲ. ಲಾಸ್ಟ್ ಮಿನಿಟ್ಗೆ ಮಾಡುವುದರಿಂದ, ನಿಮ್ಮೆಲ್ಲ ಪ್ಲ್ಯಾನ್ ಮಾಡದೆ ಲಾಸ್ಟ್ ಮಿನಿಟ್ ಮಾಡೋದರಿಂದ ನಿಮ್ಮ ತುಂಬ ಒತ್ತಡಕ್ಕೆ ಒಳಗಾಗ್ಬೋದು. ಅದರಿಂದಾಗಿ ನಿಮ್ಮ ಮಾರ್ಕ್ ಕಡಿಮೆ ಆಗ್ಬೋದು. ಆಗಲಿಕ್ಕಿಲ್ವಾ? ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಖಂಡಿತ ಕಡಿಮೆ ಆಗ್ಬೋದು. ಮಾರ್ಕ್ ಕಡಿಮೆ ಮಾಡಲಿಕ್ಕೆ ಯಾವ ಟೀಚರ್ ಸಹ ಇಷ್ಟಪಡೋದಿಲ್ಲ, ಖಂಡಿತ ನನಗೆ ಗೊತ್ತಿದೆ ಇದು. ಇಲ್ಲಿರುವ ಯಾವ ಟೀಚರ್ ಸಹ ನಿಮಗೆ ಅಸೈನ್ಮೆಂಟ್ ಆಗಲಿ ಅಥವಾ ಆ್ಯನ್ಯುವಲ್ ಎಕ್ಸಾಮ್ ಕಟ್ ಮಾಡುವಂಥದ್ದು ಭಾರಿ ಕಷ್ಟಕರವಾದ ಕೆಲಸ. ಅದಕ್ಕಾಗಿ ಅವರಿಗೆ ವಿಶೇಷವಾಗಿ ಏನು ಸಂಭಾವನೆ ಸಿಗುವುದಿಲ್ಲ. ಮುಂದೆ ನೀವು ಟೀಚರ್ ಆದವರು ನಿಮ್ಗೆ ಗೊತ್ತಾಗುತ್ತೆ. ಮಾರ್ಕ್ ಕೊಡುವುದಕ್ಕಿಂತ ಮಾರ್ಕ್ ಕಟ್ ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ. ಅದು ಸಹ ಅತ್ಯಂತ ಹಿರಿಯ ಉಪನ್ಯಾಸಕರು ಇರುವಂಥ ನಾರಾಯಣಗುರು ಪದವಿ ಪೂರ್ವ ಕಾಲೇಜಿನವರು ನಿಮ್ಮ ಅಲ್ಲಿ ಏನು ಮಾರ್ಕ್ ಕಟ್ ಮಾಡೋ ಗೋಜಿಗೆ ಹೋಗಲಿಕ್ಕಿಲ್ಲ. ಅದಕ್ಕೆ ತಾವು ಆಸ್ಪದ ಮಾಡಿ ಕೊಡಬಾರ್ದು. ಪ್ಲ್ಯಾನ್ ಪ್ರಾಪರ್ಲಿ. ಪ್ಲ್ಯಾನ್ ಪ್ರಾಪರ್ಲಿ. ನಿಮಗೆ ಮಹೇಂದ್ರ ಸಿಂಗ್ ಧೋನಿ, ನಿಮಗೆ ಕ್ರಿಕೆಟ್ನ ಬಗ್ಗೆ ಹೇಳಿದ್ರೇ ಅರ್ಥ ಆಗೋದು. ಮಹೇಂದ್ರ ಸಿಂಗ್ ಧೋನಿಗೆ ಕ್ಯಾಪ್ಟನ್ ಕೂಲ್ ಅಂತ ಹೇಳ್ತಾರೆ. ಅತ್ಯಂತ ಏನು ಉತ್ತಮ ಕ್ಯಾಪ್ಟನ್ ಅಂತ ಹೇಳುವಂಥದ್ದು ಮಹೇಂದ್ರ ಸಿಂಗ್ ಧೋನಿ. ಯಾಕೆ ಅದು ಕ್ಯಾಪ್ಟನ್ ಕೂಲ್ ಅಂತ ಹೇಳಿದರೆ ಹುಟ್ಟಿನಿಂದಲೇ ಬಂದವಲ್ಲ ಮಹೇಂದ್ರ ಸಿಂಗ್ ಧೋನಿ. ಅವನು ಪ್ರಾಪರ್ ಪ್ಲ್ಯಾನ್ ಮಾಡಿದ ಕಾರಣ ಒಂದು ಹಂತದಲ್ಲಿ ಮಹೇಂದ್ರ ಸಿಂಗ್ ಧೋನಿ ನಾಯಕನಾಗಿ ಭಾರತ ಕ್ರಿಕೆಟ್ ತಂಡದ ನಾಯಕನಾಗಿದ್ದಾಗ ಎಲ್ಲ ಆಟಗಾರರು ಹಿರಿಯ ಆಟಗಾರರಿದ್ದರು. ಯಾರು ಹೇಳಿದಾಗ ಕೇಳುವವರು ಇರಲಿಲ್ಲ. ಮಹೇಂದ್ರ ಸಿಂಗ್ ಧೋನಿ ಕಿರಿಯ, ಆದರೂ ಸಹ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇಡೀ ನಮ್ಮ ಕ್ರಿಕೆಟ್ ವರ್ಲ್ಡ್ ಕಪ್ಪನ್ನು ತೆಗೆಸಿಕೊಟ್ಟಂಥ ಖ್ಯಾತಿ ಮಹೇಂದ್ರ ಸಿಂಗ್ ಧೋನಿಗಿದೆ. ಇದು ನಮಗೆ ಹಲವು ಬಾರಿ ಅನುಭವ ಆಗುತ್ತೆ. ನಾನು ವಿದೇಶದಲ್ಲಿದ್ದಾಗ ಒಂದು ದೊಡ್ಡ ಕಾಲೇಜ್, ಅದು ಆಟೋನಾಮಸ್ ಇಂಜಿನಿಯರಿಂಗ್ ಕಾಲೇಜ್. ಮೋರ್ ದೆನ್ 10,000 ಸ್ಟೂಡೆಂಟ್ಸ್ ವೇರ್ ದೇರ್. 500 ಸ್ಟಾಫ್ ಇದ್ದರು. 500 ಸ್ಟಾಫ್ 10,000. ನಾನು ಆವಾಗ ಇಲ್ಲಿಂದ 60 ಮಂದಿ ಮಾತ್ರ ಭಾರತೀಯರಿದ್ದರು, ಉಳಿದವರೆಲ್ಲ ಬೇರೆ ಬೇರೆ ಕಂಟ್ರಿಯವರಿದ್ದರು. ಆದರೂ ಸಹ ನನ್ನದೊಂದು ಕೆಲಸ ನೋಡಿ ಅಲ್ಲಿರುವ ವೈಸ್ ಪ್ರೆಸಿಡೆಂಟ್ ಅಂತ ಹೇಳ್ತೇವೆ, ವೈಸ್ ಚಾನ್ಸಲರ್ ಥರ, ಅವರು ನಿನಗೆ ಒಂದು ದೊಡ್ಡ ಜವಾಬ್ದಾರಿ ಕೊಡ್ತೇನೆ ಅಂತೇಳಿ ಎಕ್ಸಾಮಿನೇಷನ್ನ ಡೈರೆಕ್ಟರ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ಕ್ವಾಲಿಟಿ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ, ಅದನ್ನು ಮಾಡಿದರು. ನನಗೆ ಒಂದು ಸಲ ತಬೀಬಾಯಿತು. ಇದು ನೋಡುವಾಗ ಎಲ್ಲ ಹಿರಿಯ ಉಪನ್ಯಾಸಕರಿದ್ದಾರೆ, ಬೇರೆ ಬೇರೆ ಕಂಟ್ರಿಯವರಿದ್ದಾರೆ. ನೀವು ಯಾವ ಕಂಟ್ರಿ ಹೇಳಿದರೂ ಆ ಕಂಟ್ರಿಯ ಉಪನ್ಯಾಸಕರು ಅಲ್ಲಿ ಇದ್ದರು. ಅವರನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೇಗೆ ಹೋಗುವುದು ಅಂತ ಹೇಳುವಾಗ ನನ್ನ ತಲೆಗೆ ಬಂದದ್ದು ಎರಡೇ ವಿಚಾರ. ಒಂದು ಕನ್ಸಿಸ್ಟೆನ್ಸಿ ನಾನು ಆಗಿರಬೇಕು, ಎರಡನೇದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿರಬೇಕು. ಹಗಲು ರಾತ್ರಿ ಕೂತು ಪ್ಲ್ಯಾನಿಂಗ್ ಮಾಡಿದ ಕಾರಣ ಖಂಡಿತವಾಗಿಯೂ ಯಾವ ವರ್ಷ ಬರದಂಥ ರಿಸಲ್ಟ್, ಯಾವ ವರ್ಷ ಬರುವಂಥ ನಿಖರತೆ, ಆ ವರ್ಷ ನಾನು ಯಾವಾಗ ಆ ಚಾರ್ಜ್ ತಗೊಂಡಿದ್ದೆ 2001ರಲ್ಲಿ, ಆ ವರ್ಷ ಅಲ್ಲಿ ಬಂದಿದೆ. ಆಮೇಲೆ ಅದನ್ನು ನಾನು ರೆಕಗ್ನೈಸ್ ಖಂಡಿತ ಅಲ್ಲಿ ಮಾಡಿದ್ದಾರೆ. ಇದು ನನ್ನ ಸ್ವಂತ ಅನುಭವ. ದಯವಿಟ್ಟು ನೀವೆಲ್ಲರೂ ಕನ್ಸಿಸ್ಟೆನ್ಸಿ ಜೊತೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇವತ್ತು ಏನು ಓದಬೇಕು, ನಾಳೆ ಏನು ಓದಬೇಕು, ನಾಡ್ದು ಏನು ಓದಬೇಕು ಅಂತ ಖಂಡಿತವಾಗಿಯೂ ನೀವು ಅದನ್ನು ಪ್ಲ್ಯಾನ್ ಮಾಡಲೇಬೇಕಾಗತ್ತೆ. ಈ ಪ್ಲ್ಯಾನ್ ಮಾಡುವಾಗ ನಿಮಗೆ ಬೇಕಾದಷ್ಟು ಟೈಮನ್ನು ಉಳಿಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಸೋಷಿಯಲ್ ಲೈಫ್ ಸಹ ಬೇಕು, ಅವ್ರ ಜೊತೆ ಬೇಕು. ನಿಮ್ಗೆ ಇಷ್ಟದ ತಿಂಡಿ ತಿನ್ನಬೇಕು, ನಿಮಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತದೆ, ಚಾಕ್ಲೇಟ್ ತಿನ್ನಬೇಕಂತ ಅನಿಸ್ತದೆ, ತಿನ್ನಿ ಅದನ್ನೆಲ್ಲ. ಅಲ್ಲಿ ಹೋಗಿ ಎಲ್ಲ ಅವರು ಸರಿ ಹೇಳಿದ್ದಾರೆ ಚಾಕ್ಲೇಟ್ ತಿನ್ನಬೇಕಂತೇಳಿ ಮನೆಗೆ ಒತ್ತಾಯ ಹಾಕಬೇಡಿ. ಅದೇ ಸ್ವೀಟ್ ಗಿವ್ಸ್ ದಿ ರಿಲ್ಯಾಕ್ಸೇಷನ್ ಟು ಯುವರ್ ಮೈಂಡ್. ನೀವು ಸ್ವೀಟ್ ನಾವು ತಿನ್ನುವವರಲ್ಲ. ಈಗ ಸ್ವೀಟ್ ತಿನ್ನಿ, ಬೇಕಾದಷ್ಟು ಚೆನ್ನಾಗಿ ಊಟ ಮಾಡಿ, ಸಮಯ ಎಲ್ಲದಕ್ಕೂ ಒಗ್ಗಿಸಿಕೊಂಡು ಪ್ಲ್ಯಾನ್ ಯುವರ್ ಡೇ ಪ್ರಾಪರ್ಲಿ. ಇದು ಎರಡನೇದು.
ಮೂರನೇದು, ಇದು ಎಲ್ಲರಿಗೂ ಅನ್ವಯವಾಗುವಂಥದ್ದು, ಯು ಮಸ್ಟ್ ಬಿ ಎ ಲೈಫ್ ಲಾಂಗ್ ಲರ್ನರ್. ಮೂರನೇ ಪಾಯಿಂಟ್, ನೀವು ಎಲ್ಲ ದಿನಗಳಲ್ಲೂ ನೀವೊಂದಲ್ಲ ಒಂದು ರೀತಿಯಲ್ಲಿ ಕಲಿತಾ ಇರುವಂಥವ್ರು. ನಾವು ಸಹ ಹಾಗೇನೆ ದಿನಂಪ್ರತಿ ನಾವು ಕಲೀಲಿಕ್ಕೇ ಇರುವವರು. ನಾವು ಎಷ್ಟೆಷ್ಟೋ ದಿನಾಲು ಕಲಿತಾ ಇರ್ತೇವೆ. ನಾನು ಪ್ರಿನ್ಸಿಪಾಲ್ ಆಗಿರ್ಬೋದು, ಪ್ರಿನ್ಸಿಪಾಲ್ಗೆ ಬೇಕಾದಂಥ ಸಂಭಾವನೆ ನನಗೆ ಸಿಗ್ಬೋದು, ಆದರೆ ಅದಕ್ಕಿಂತ ದೊಡ್ಡ ಸಂಭಾವನೆ ನನ್ನ ಮಕ್ಕಳಿಂದ ನಾವು ಕಲಿತಾ ಇದ್ದೇವೆ. ಇಲ್ಲಿರೋ ಪ್ರತಿಯೊಬ್ಬ ಟೀಚರ್ ಸಹ, ಎಲ್ಲ ಟೀಚರ್ ಯಾರೆಲ್ಲ ಇರ್ತಾರೆ ಅವ್ರ ಮಕ್ಕಳಿಂದ ಕಲಿಯುವಂಥದ್ದು ಹಲವು ವಿಚಾರಗಳಿವೆ. ನಾನು ಸಹ ದಿನಂಪ್ರತಿ ಹೊಸ ಹೊಸ ವಿಷಯಗಳನ್ನು ಕಲಿತಾ ಇರ್ತೇವೆ. ಅದು ಸಹ ನೀವು ಸಹ ಯಾವುದು ಹೊಸದು ಹಳತು ಅದು ಬಿಟ್ಟಿದ್ದೇವೆ ನಮಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಳ್ಳೋದಲ್ಲ. ನೀವು ಓದಿದ್ದನ್ನು ಇನ್ನೊಂದು ಸಲ ಮನನ ಮಾಡಿಕೊಳ್ಬೇಕು, ಅದನ್ನು ಗಟ್ಟಿ ಮಾಡಿಕೊಳ್ಬೇಕು. ಹೊಸ ಹೊಸ ವಿಚಾರಗಳನ್ನು ಖಂಡಿತವಾಗಿಯೂ ನೀವು ತಿಳ್ಕೊಳ್ಳೇಬೇಕು. ನಮ್ಮಲ್ಲಿ ರಜೆ ಕೊಟ್ಟಾಗ ಹೆಚ್ಚಿನ ಎಲ್ಲ ರಜೆ ಅಂತ ಹೇಳಿದರೆ ಎಲ್ಲರಿಗೂ ಇಷ್ಟ ಅಲ್ವಾ? ರಜೆ ಅಂತ ಹೇಳಿದರೆ ಎಲ್ಲ ಓಡಿ, ಅದು ಸಹ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿಗೆ ರಜೆ ಕೊಟ್ಟರೆ ಅವರು 1 ತಿಂಗಳ ಹಿಂದೆಯೇ ರೆಡಿಯಾಗಿ ಬಿಡ್ತಾರೆ, ಕಾಲಿಗೆ ಚಕ್ರ ಇಟ್ಟು ಇಡ್ತಾರೆ ಅಂತ ಹೇಳ್ತಾರೆ. ಅದನ್ನು ಇಂತಹ ಸಂದರ್ಭದಲ್ಲಿ ಈ ವರ್ಷ ನಾವು ರಜೆ ಕೊಟ್ಟಾಗ ನಾನು ಹಾಸ್ಟೆಲಲ್ಲಿ ಒಬ್ಬ ಕೂತ್ಕೊಂಡಿದ್ದ, ಒಬ್ಬ ವಿದ್ಯಾರ್ಥಿ ನಾನು ಹೋಗುವುದಿಲ್ಲ ಅಂತ ಹೇಳಿದ. ನಾನು ಅವನ ಹತ್ರ ಕೇಳಿದೆ, ಎಲ್ಲರೂ ಹೋಗಿದ್ದಾರಲ್ಲಪ್ಪ ನೀನು ಯಾಕೆ ಹೋಗುವುದಿಲ್ಲ ಅಂತ ಹೇಳಿ. ನನಗೆ ಹೋಗ್ತಿದ್ದೆ ಸರ್, ನನ್ನ ಮನೆಯಲ್ಲಿರುವಂಥದ್ದು ಒಂದೇ ರೂಮ್, ಅಡಿಗೆ ಕೋಣೆ ಬಿಟ್ಟು ಒಂದೇ ರೂಮ್. ಆ ಒಂದು ರೂಮಲ್ಲಿ ನನ್ನ ಅಣ್ಣ ಇದ್ದಾನೆ, ಅಕ್ಕ ಓದ್ತಾ ಇದ್ದಾರೆ. ನನಗೆ ಈ ಪಿ ಯು ಸಿಯಲ್ಲಿ ಅಲ್ಲಿ ಪಿ ಯು ಸಿಯಲ್ಲಿ ಏನಿದೆ ಅದನ್ನು ಓದಲಿಕ್ಕೆ ಅಲ್ಲಿ ನನಗೆ ಫಿಸಿಕಲಿ ಜಾಗ ಇಲ್ಲ ಅಲ್ಲಿ. ಅದರ ಬದಲು 1 ವರ್ಷ ನಾನು ಇಲ್ಲೇ ಸ್ಯಾಕ್ರಿಫೈಸ್ ಮಾಡ್ತೇನೆ. ನೀವು ಕೊಡುವಂಥ 15 ದಿನಗಳ ಕಾಲ ನಾನು ನಮ್ಮ ಹಾಸ್ಟೆಲಲ್ಲಿ ಇದೇ ರೂಮಲ್ಲಿ ಇರ್ತೇನೆ. ಖಂಡಿತವಾಗಿಯೂ ನೀವು ನನಗೆ ಅವಕಾಶ ಮಾಡಿಕೊಡಬೇಕು. ನಿಮ್ಮ ಯಾವುದೇ ತೊಂದರೆಗಳನ್ನು ನಾನು ನಿಮಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ನನ್ನ ಕೆಲಸ ನೀವು ಕೊಟ್ಟಂಥ ಎಲ್ಲ ಕೆಲಸಗಳನ್ನು ನಾವು 15 ದಿನ ಮಾಡ್ತೇವೆ ಅಂತ ಹೇಳಿದಾಗ ಅವನು ಎಷ್ಟು ದೊಡ್ಡ ಕಲಿಕೆಯ ಜ್ಞಾನಿ ಆಗ್ಬೋದು, ಎಷ್ಟು ದೊಡ್ಡ ಯಾಗ ಅದೊಂದು, ಎಷ್ಟು ದೊಡ್ಡ ಅದೊಂದು ತ್ಯಾಗ ಮಾಡ್ತಾ ಇದ್ದಾನೆ. ತಂದೆ ತಾಯಿ ಅವರ ಹೆತ್ತವರನ್ನು ಬಿಟ್ಟು ನಿಮ್ಮಲ್ಲೇ ನಾನು ಇರ್ತೇನೆ ಅಂತ ಹೇಳುವಾಗ ಅದರಿಂದ ನಾನು ತುಂಬ ಕಲಿತೆ. ಇಂಥ ಹಲವು ವಿಷಯಗಳನ್ನು ನಾವು ದಿನಂಪ್ರತಿ ಕಲೀಲಿಕ್ಕೆ ಇರ್ತೇವೆ. ನೀವು ಸಹ ಕಲಿಬೇಕು. ನಿಮ್ಮ ಟೀಚರ್ಸಿಂದ ನೀವು ಕಲಿಯಿರಿ, ನಿಮ್ಮ ಪ್ರಿನ್ಸಿಪಾಲ್ರಿಂದ ಕಲಿಯಿರಿ. ಈ ನಾರಾಯಣ ಗುರು ಪದವಿ ಪೂರ್ವ ಕಾಲೇಜಿನ ಮ್ಯಾನೇಜ್ಮೆಂಟ್ ಅಧ್ಯಕ್ಷರಾದಂತಹ ನವೀನ್ ಚಂದ್ರ ಸುವರ್ಣ ಅವರ ಸಮಾಜ ಸೇವೆಯಿಂದ ಕಲಿಯಿರಿ. ಅವರು ಎಲ್ಲೆಲ್ಲ ಅವರೊಬ್ಬರು ಉದ್ಯಮಿ, ಯಶಸ್ವಿ ಉದ್ಯಮಿ ಸುವರ್ಣರು. ಅದೇ ರೀತಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದವರು. ಹಲವು ಕಡೆ ಅವರು ಸಮಾಜಮುಖಿ ಸೇವೆಗಳನ್ನು ಕಲಿತಾ ಇರ್ತಾರೆ. ಅವರೇ ನಿಮಗೆ ರೋಲ್ ಮಾಡೆಲ್ ಆಗಿರಬೇಕು ಅಂಥವರು. ಅವರಿಂದ ಕಲಿಯಿರಿ. ಈ 3 ಅಂಶಗಳನ್ನು ನೀವು ಖಂಡಿತ ಮೈಗೂಡಿಸ್ಕೊಂಡ್ರೆ ನೀವು ನಿಮ್ಮ ಯಾವ ಕ್ಷೇತ್ರ ಬೇಕಾಗಿ ಇರಲಿ, ಅದು ಶೈಕ್ಷಣಿಕವಾಗಿರಲಿ, ನೀವು ಕಲಿಯುವಂಥದ್ದಿರಲಿ, ಕ್ರೀಡೆ ಇರಲಿ, ಸಾಂಸ್ಕೃತಿಕವಾಗಿರಲಿ, ನೀವು ಉತ್ತುಂಗ ಶಿಖರಕ್ಕೆ ಇರುವುದರಲ್ಲಿ ಯಾವುದೇ ಸಂಶಯವೂ ಇಲ್ಲ. ನಾವು ಹೇಳಿದ್ದು ಫಸ್ಟ್ ಯಾವುದು ಹೇಳಿ? ಕನ್ಸಿಸ್ಟೆನ್ಸಿ. ಈಗ ನೆನಪಿರಬೇಕು, ಫಸ್ಟ್ ಕನ್ಸಿಸ್ಟೆನ್ಸಿ, ಎರಡನೇದು ಪ್ಲ್ಯಾನಿಂಗ್, ಪ್ರಾಪರ್ ಪ್ಲ್ಯಾನಿಂಗ್, ಮೂರನೇದು ಲೈಫ್ ಲಾಂಗ್ ಲರ್ನರ್. ಈಗ ಹೆಚ್ಚಿನವರು ಹೇಳ್ತಾರೆ 10th ಆದಮೇಲೆ 10th ಒಳ್ಳೆ ಮಾರ್ಕ್ ತೆಗಿ, ಪಿ ಯು ಸಿಯಲ್ಲಿ ಒಳ್ಳೆ ಕಾಲೇಜ್ ಸೇರ್ಬೋದು ಅಂತೇಳಿ. ಪಿ ಯು ಸಿಯಲ್ಲಿ ಹೇಳ್ತಾರೆ ನೀವು ಪಿ ಯು ಸಿ ಮಾತ್ರ ಓದಿದರೆ ಒಳ್ಳೆ ಓದು ಮತ್ತು ಲೈಫ್ ಸೆಟ್ಲ್ ಅಂಥೇಳಿ. ನಾವೆಲ್ಲ ಪಿ ಯು ಸಿ ಓದಿದವರೇ, ಅಷ್ಟು ಸುಲಭದಲ್ಲಿ ಸೆಟ್ಲಾಗಿದೆ. ಈಗ ಏನು ಹೋರಾಟ ಇಲ್ವಾ? ಪಿ ಯು ಸಿ ಆದಮೇಲೆ ಡಿಗ್ರಿ ಆದಮೇಲೆ ಏನು ಕೆಲಸದ ಹಿಂದೆ ಓಡುವಂಥದ್ದು, ಕೆಲಸ ಆದಮೇಲೆ ಮದುವೆ, ಅದಾದಮೇಲೆ ಬಂಗ್ಲೆ ಮನೆ, ಆಮೇಲೆ ಕಾರು. ಇದು ನಮ್ಮ ನಿರಂತರ ನಡೀತಾ ಇರುತ್ತೆ. ಇದೆಲ್ಲದಕ್ಕೂ ಹೋರಾಟ ಮಾಡ್ತಾನೇ ಇರಬೇಕಾಗತ್ತೆ, ನಿರಂತರವಾಗಿ ಕಲಿತಾ ಇರಬೇಕಾಗತ್ತೆ. ಮೂರನೇದು ನಾನು ಹೇಳಿರುವಂಥದ್ದು ನಿರಂತರವಾಗಿ ಕಲಿಬೇಕು ಅಂಥೇಳಿ. ಇವಿಷ್ಟು ನನಗೆ 3 ಪಾಯಿಂಟ್ ನಿಮ್ಮ ಹತ್ರ ಹೇಳಲಿಕ್ಕಿತ್ತು. ಇದರ ಜೊತೆಯಲ್ಲಿ ಇನ್ನೊಂದು ನಾನು ಇಲ್ಲಿ ಕಂಡುಕೊಂಡದ್ದು, ಯಾಕೆಂದೇಳಿ ಹೆಚ್ಚಿನ ಪೇರೆಂಟ್ಸ್ ಬಂದು ನನ್ನ ಹತ್ರ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಅದರ ಬಗ್ಗೆ 1-2 ನಿಮಿಷ ಮಾತ್ರ, ಅಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ನಾನು. ಕಂಪ್ಲೇಂಟ್ ಏನಂತ ಹೇಳಿದರೆ, ಒಂದು, ನಮ್ಮ ಮಕ್ಕಳು ನಮಗೆ ಮೊಬೈಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ವೆರಿ ಫೇರ್. ಯಾಕೆಂತೇಳಿದರೆ ನಾವು ಹುಟ್ಟುವಾಗ ಮೊಬೈಲ್ ಇರಲಿಲ್ಲ, ನೀವು ಹುಟ್ಟುವಾಗಲೇ ಮೊಬೈಲ್ ಇತ್ತು. ಅದು ನಿಮ್ಮ ಏರಿಯಾ, ನಾವು ಅದನ್ನು ಎಂಕ್ರೋಚ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ದಯವಿಟ್ಟು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ಬೋದು ವಿನಃ ಮೊಬೈಲನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಅಂತ ಹೇಳುವುದು ಸ್ವಲ್ಪ ಕಷ್ಟ ಸಾಧ್ಯ. ಇನ್ನೊಂದು ಕಂಪ್ಲೇಂಟ್ ನಮಗೆ ಯಾವಾಗಲೂ ಬಂದು ಹೇಳುವಂಥದ್ದು, ನನ್ನ ಮಗ ಸಹವಾಸ ದೋಷದಿಂದ ಕೆಟ್ಟು ಹೋದ.
ನನ್ನ ಮಗ ಅಷ್ಟು ಒಳ್ಳೆಯದಿದ್ದ, ಅಷ್ಟು ನಾನು ಹೇಳಿದಾಗೇ ಕೇಳ್ತಾ ಇದ್ದ. ಈಗ ಯಾರೋ ಫ್ರೆಂಡ್ಸ್ ಸಿಕ್ಕಿ ಅವನು ಸಂಪೂರ್ಣ ಹಾಳಾಗಿ ಬಿಟ್ಟ ಅಂತ ಹೇಳಿದ್ದು. ಅದು ಹೌದಾ? ನಿಮ್ಮಲ್ಲಿ ಸಹ ಅಂಥ ಒಳ್ಳೆಯ ಫ್ರೆಂಡ್ಸ್ ಯಾರು, ಕೆಟ್ಟ ಫ್ರೆಂಡ್ಸ್ ಯಾರು ಅಂತ ಆಯ್ಕೆ ಮಾಡಲಿಕ್ಕೆ ನಿಮ್ಮ ಹತ್ರ ಇದೆ. ನಾವೆಲ್ಲೂ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನೀವೆಲ್ಲ ವಿಮುಖರಾಗಲಿಕ್ಕೆ ಕಾರಣ ಏನಂತ ಹೇಳಿದರೆ, ನೀವು ಹಿಂದಿನ ನಮ್ಮ ದೊಡ್ಡ ಗ್ರಂಥಗಳ ಬಗ್ಗೆ ನೀವು ಏನು ಗೊತ್ತಿಲ್ಲ. ಅದರಲ್ಲೆಲ್ಲ ಇದಕ್ಕೆ ಸೊಲ್ಯೂಷನ್ ಇದೆ. ರಾಮಾಯಣ ಮಹಾಭಾರತದಲ್ಲೇ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಮಹಾಭಾರತವನ್ನು ನಾನು ಸಂಪೂರ್ಣ ಓದಿದವ, ನಾನು ಓದಿದನಿಗೆ ನಾನು ಹೇಳ್ತಾ ಇರುವಂಥದ್ದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ, ವಿದ್ಯಾರ್ಥಿಗಳೆಲ್ಲ ಸಮಸ್ಯೆಗಳಿಗೆ ಅಲ್ಲಿ ಸೊಲ್ಯೂಷನ್ ಇದೆ. ನಿಮ್ಗೆ ಗೊತ್ತಿಲ್ಲ ಯಾಕೆ ಏನು ಇಲ್ಲ ಅಂಥೇಳಿ. ಫ್ರೆಂಡ್ಶಿಪ್ ಬಗ್ಗೆನೂ ನಾನು ಹೇಳಬಲ್ಲೆ, ಅಲ್ಲಿ ಏನು ಸೊಲ್ಯೂಷನ್ ಇದೆ ಅಂತ ನಿಮ್ಗೆ ಗೊತ್ತಿದೆ. ಒಂದು ಎರಡೇ ಸೆಂಟೆನ್ಸಲ್ಲಿ ನಾನು ಹೇಳ್ತೇನೆ ಅಲ್ಲಿ ಏನು ಉಲ್ಲೇಖ ಮಾಡ್ಬೋದು, ರಾಮಾಯಣದಿಂದ ನಿಮಗೆ ಏನು ಉತ್ತೇಜನ ಸಿಗ್ಬೋದು. ಕೇಶವ ಬಂಗೇರು ತಪ್ಪಾದರೆ ಹೇಳಿ, ನಾನು ಭಾಳ ಹಿಂದೆ ಓದಿದವ ಇದನ್ನು, ಈಗಲ್ಲ ಹಿಂದೆ ಓದಿದ್ದು. ಈಗ ನಿಮ್ಗೆ ಹೇಳಬೇಕಂತ ಅನಿಸ್ತು ನನಗೆ. ಯಾವ ಥರ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು. ರಾಮಾಯಣ ಮಹಾಭಾರತದಲ್ಲಿ 2 ಸೆಟ್ ಆಫ್ ಫ್ರೆಂಡ್ಶಿಪ್ ಇರುತ್ತೆ. ಒಂದು ದುರ್ಯೋಧನ ಮತ್ತು ಕರ್ಣ, ಎರಡನೇದು ಕೃಷ್ಣ ಮತ್ತು ಅರ್ಜುನ. ವಿಚ್ ಇಸ್ ದಿ ಬೆಸ್ಟ್ ಫ್ರೆಂಡ್ಶಿಪ್? ನೀವೆಲ್ಲ ಬಯಸ್ತೀರಿ ನನ್ನ ಫ್ರೆಂಡ್ ಹೇಗೆ ಇರಬೇಕಂದ್ರೆ ನಾನು ಹೇಳಿದ್ದನ್ನೆಲ್ಲ ಒಪ್ಪಬೇಕು, ನಾನು ತಪ್ಪು ಮಾಡಿದರೆ ಅವನು ಒಪ್ಪಬೇಕು, ನಮ್ಮ ಎಲ್ಲ ಕೆಲಸಕ್ಕೂ ಅವನು ಬರಬೇಕು, ಯಾವುದಾದ್ರೂ ಒಂದು ಮೊಬೈಲ್ ವಿಚಾರದಲ್ಲಿ ಏನಾದರೂ ಆದರೆ ನೀನು ನನಗೆ ಸಾಥ್ ಕೊಡಬೇಕು, ಅಥವಾ ಬೇರೆ ಏನಾದರೂ ಹುಡುಗಿಯರ ವಿಚಾರದಲ್ಲಿ ಇದ್ದರೂ ಸಹ ಹುಡುಗಿಯರ ನೀನು ನನಗೆ ಸಾಥ್ ಕೊಡಬೇಕಂತ ಎಲ್ಲ ಹೇಳುವವರು. ಹಾಗಾದರೆ ಮಹಾಭಾರತದಲ್ಲಿ ಏನಾಯಿತು? ಕರ್ಣ ಗ್ರೇಟೆಸ್ಟ್ ಕ್ಯಾರೆಕ್ಟರ್, ನಾವು ಗೌರವ ಕೊಡಬೇಕಾದ್ದು. ಗ್ರೇ ಕ್ಯಾರೆಕ್ಟರ್ ಅಂತ ಹೇಳ್ತೇವೆ. ಹೀರೋ ಆಫ್ ಮಹಾಭಾರತ ಕರ್ಣ. ನಿಜವಾಗ್ಲೂ ತನ್ನೆಲ್ಲ ಒಡ ಹುಟ್ಟಿದವರೇ, ತನ್ನ ಅಣ್ಣಂದಿರೇ ತಮ್ಮಂದಿರೇ ಅವನನ್ನು ಬೇರೆ ನೀನು ಹೋಗು ಅವನಿಗೆ ಗೌರವ ಕೊಡದೇ ಇದ್ದಾಗ ಅವನನ್ನು ಹತ್ತಿರ ಸೇರಿಸ್ಕೊಂಡವ ದುರ್ಯೋಧನ. ಹೌದಲ್ವಾ? ದುರ್ಯೋಧನ ಅವನನ್ನು ಆತ್ಮೀಯ ಸ್ನೇಹಿತನಾಗಿ ಅವನನ್ನು ತಗೊಂಡ. ಆದರೆ ದುರ್ಯೋಧನನಿಗೆ ಕರ್ಣ ಒಳ್ಳೆಯ ಸ್ನೇಹಿತನಾಗಿದ್ದಾನಾ ಇಲ್ವಾ ಎಂಬುದನ್ನು ಒಂದು ಸಲ ನಾವು ವಿಶ್ಲೇಷಿಸಿದಾಗ ನೀವೇನು ಹೇಳ್ತೀರಿ? ಹೌದಾ ಇಲ್ವಾ? ಹೌದು ಅಂತ ಹೇಳ್ತೀರಿ. ಅದೇ ನಿಮ್ಮ ಮನಸ್ಥಿತಿ ನಮಗೆ ಗೊತ್ತಾಗ್ತದೆ ಯಾಕೆ ಹೌದು ಅಂತ ಹೇಳಿ. ನಾನು ಕೌಂಟರ್ ಕ್ವಶನ್ ಮಾಡ್ತೇನೆ, ಯಾಕೆ ಉತ್ತಮ ಫ್ರೆಂಡ್ ಅಲ್ಲ? ಯಾಕೆ ಅಂತ ಹೇಳಿದರೆ, ಯಾವಾಗ ದುರ್ಯೋಧನನು ತನ್ನ ಸ್ವಹಿತಾಸಕ್ತಿಗಾಗಿ ಹಸ್ತಿನಾವತಿಯ ಅರಮನೆಗೆ ಬೆಂಕಿ ಇಟ್ಟಾಗ ಕರ್ಣ ಅವನನ್ನು ಯಾಕೆ ತಡೆಯಲಿಲ್ಲ? ತನ್ನ ಒಡ ಹುಟ್ಟಿದವರ ಮನೆಗೆ ಬೆಂಕಿ ಇಟ್ಟ, ಅರಮನೆಗೆ ಬೆಂಕಿಟ್ಟಾಗ ಕರ್ಣ ಯಾಕೆ ತಡೆಯಲಿಲ್ಲ? ಇಡೀ ಬಹಿರಂಗವಾಗಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದಾಗ ದುರ್ಯೋಧನನನ್ನು ಕರ್ಣ ಯಾಕೆ ತಡೆಯಲಿಲ್ಲ? ತನ್ನ ರಾಜ್ಯದಕ್ಕಾಗಿ, ತನ್ನ ರಾಜ್ಯವನ್ನು ವಿಸ್ತಾರಗೊಳಿಸಿದ್ದಕ್ಕಾಗಿ, ತನ್ನ ಒಡ ಹುಟ್ಟಿದ ಪಾಂಡವರನ್ನೇ ಮುಗಿಸ್ಲಿಕ್ಕೆ ಹೊರಟಾಗ ಕರ್ಣ ಯಾಕೆ ತಡೆಯಲಿಲ್ಲ? ನಿಜವಾದ ಫ್ರೆಂಡ್ ಆಗಿದ್ದರೆ, ನಿಜವಾದ ಸ್ನೇಹಿತನಾಗಿದ್ದರೆ ಅವನು ತಡಿಬೇಕಿತ್ತು. ಆಯಿತು, ನಿಜವಾದ ಸ್ನೇಹಿತ. ಇದರಿಂದಾಗಿ ದುರ್ಯೋಧನನಿಗೆ ಲಾಭ ಆಯಿತಾ ನಷ್ಟ ಆಯಿತಾ? ನೀವು ಹೇಳಿ, ಲಾಭ ಆಯಿತಾ ನಷ್ಟ ಆಯಿತಾ? ಲಾಭ ಆಯಿತಾ? ಅವನಿಗೆ ನಷ್ಟ ಆಯಿತು. ನಷ್ಟ ಆಗಲಿಕ್ಕೆ ಕಾರಣ ಕರ್ಣ. ಯಾಕೆಂದ್ರೆ ಕರ್ಣ ತಡಿಬೇಕಿತ್ತು. ಹಿ ಮೇ ಬಿ ಎ ಗುಡ್ ಫ್ರೆಂಡ್, ಹಿ ಮೇ ಬಿ ಎ ಲಾಯಲ್ ಫ್ರೆಂಡ್, ನಿಷ್ಠಾವಂತ ಫ್ರೆಂಡ್ ಆಗಿರ್ಬೋದು. ಆದರೆ ಯಾವಾಗ ದುರ್ಯೋಧನ ತಪ್ಪು ಮಾಡಿದ್ದಾನೆ ಅವನಿಗೆ ಕೈಗನ್ನಡಿ ತೋರಿಸಲಿಲ್ಲ. ಅವನು ಒಂದು ವೇಳೆ ನೀನು ತಪ್ಪು ಮಾಡ್ತಿದ್ದೀಯಾ ಅಂತ ತೋರಿಸ್ತಾ ಇದ್ದರೆ ಖಂಡಿತವಾಗಿಯೂ ಅವನ ಅಧಪತನಕ್ಕೆ ಹೋಗ್ತಾ ಇರಲಿಲ್ಲ. ಖಂಡಿತವಾಗಿಯೂ ಹೋಗ್ತಾ ಇರಲಿಲ್ಲ. ನಿಮ್ಮಲ್ಲೂ ಅಷ್ಟೇ, ನಿಮ್ಮ ಫ್ರೆಂಡ್ ಯಾರು ಆಗಿರಬೇಕು ಅಂದರೆ, ನೀವು ಮಾಡಿದ ತಪ್ಪುಗಳನ್ನು ಯಾರು ಇದು ತಪ್ಪು, ನೀನು ತಪ್ಪು ಮಾಡ್ತಾ ಇದ್ದೀ, ನೀನು ಸರಿಯಲ್ಲ, ಯಾರು ನಿನ್ನನ್ನು ತಿದ್ದಲಿಕ್ಕೆ ಬರ್ತಾರೆ ಅವರೇ ನಿಜವಾದ ಫ್ರೆಂಡ್ ವಿನಃ ನಿಮ್ಮ ತಪ್ಪನ್ನು ಮನ್ನಿಸಿ ಅದಕ್ಕೆ ಮತ್ತೆ ಮತ್ತೆ ಪ್ರೋತ್ಸಾಹ ಕೊಡುವವರು ಖಂಡಿತ ನಿಮ್ಮ ಫ್ರೆಂಡ್ಸ್ ಅಲ್ಲ. ಇದು ನೀವು ಮಹಾಭಾರತದಿಂದ ಕಲಿಬೇಕಾದ ಒಂದು ಏನು ದೊಡ್ಡ ಪಾಠ. ಹಾಗಾದರೆ ಉತ್ತಮ ಫ್ರೆಂಡ್ಸ್ ಯಾರು? ಕೃಷ್ಣ ಮತ್ತು ಅರ್ಜುನ. ಅರ್ಜುನ ಮಹಾಯುದ್ಧದಲ್ಲಿ
ಇಲ್ಲ ನನಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನಿಮಗೆ ಗೊತ್ತಿರ್ಬೋದು. ಯಾಕೆಂದರೆ ನನ್ನ ಒಡ ಹುಟ್ಟಿದವರು, ನನ್ನ ಗುರುಗಳು, ನನ್ನ ಅಣ್ಣ ತಮ್ಮಂದಿರು, ನನ್ನ ಸಂಬಂಧಿಕರಿಗೆ ನಾನು ಹೊಡೆದು ನನ್ನ ಈ ಬಿಲ್ಲಿನಿಂದ ಕೊಲ್ಲಲಾರೆ, ನಾನು ಅವನನ್ನು ಸಾಯಿಸಲಾರೆ, ಅದು ನನ್ನ ಧರ್ಮಕ್ಕೆ ವಿರುದ್ಧವಾದ್ದು ಅಂತ ಹೇಳಿ ಎಲ್ಲವನ್ನು ಕೈ ಚೆಲ್ಲಿದಾಗ ಕೃಷ್ಣ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಲ್ಲಿ ಅವನನ್ನು ಅರ್ಜುನನನ್ನು ಸಮಾಧಾನಪಡಿಸಿ ಒಪ್ಪಿಸ್ತಾನೆ. ಯುವರ್ ಪರ್ಸನಲ್ ಇಮೋಷನ್ ಶುಡ್ ನಾಟ್ ಕಮ್ ಇನ್ ದಿ ವೇ ಆಫ್ ವೆನ್ ಯು ಆರ್ ಪರ್ಫಾರ್ಮಿಂಗ್ ಯುವರ್ ಡ್ಯೂಟಿ. ನಿಮ್ಮ ಪರ್ಸನಲ್ ಇಮೋಷನ್, ನಿಮ್ಮ ಮನೆಯಲ್ಲಿ ಬೇರೆ ಏನೇ ತೊಂದರೆ ಇರ್ಬೋದು, ಬೇರೆ ಏನೇ ಇರ್ಬೋದು, ಅದು ಯಾವುದು ಸಹ ನಿಮ್ಮ ಕಲಿಕೆಯಲ್ಲಿ ಅಡ್ಡ ತರಬಾರ್ದು. ನೀನು ಇದನ್ನು ಮಾಡಲೇಬೇಕು, ದಿಸ್ ಇಸ್ ಯುವರ್ ಡ್ಯೂಟಿ ಅಂತ ಹೇಳಿ ಅವನ ಹತ್ರ ಯುದ್ಧ ಮಾಡಿಸಿ ಅವನು ಇಡೀ ನಮ್ಮ ಅಲ್ಲಿಗೆ ಯಾರಿಗೆ ನ್ಯಾಯಯುತವಾದ ಏನು ರಾಜ್ಯಭಾರ ಯಾರು ಮಾಡಬೇಕು ಅವರೇ ಮಾಡಬೇಕು ಅಂತ ಅವನನ್ನು ಮನವೊಲಿಸಿ ಮಾಡಿದ ಕೃಷ್ಣನೇ ನಿಜವಾದ ಯಾರು ಸ್ನೇಹಿತ, ನಿಜವಾದ ಸ್ನೇಹಿತ. ನೀವು ಅಂಥ ಕೃಷ್ಣ ಮತ್ತು ಅರ್ಜುನನಂಥ ಸ್ನೇಹಿತರನ್ನು ಪಡ್ಕೊಳ್ಬೇಕು. ಅಂತಹ ಸ್ನೇಹಿತರ ಅಲ್ಲ ಇದು ಸಹ ನಿಮ್ಮಲ್ಲಿ ಇರುವಂಥ ದೊಡ್ಡ ಪಾಠ ಅಂತ ನನಗೆ ಅನಿಸ್ತಾ ಇದೆ. ನಿಮಗೆ ಯಾರು ರಿಯಲ್ ಹೀರೋ ಅಂತ ನಿಮ್ಗೆ ಗೊತ್ತಿದೆ, ಕೌರವರೋ ಪಾಂಡವರೋ ಅಂತ. ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಇದು ಹೇಳಿದರೆ ತುಂಬ ಉದ್ದ ಆಗಿಬಿಡುತ್ತೆ. ಕೊನೆಯದಾಗಿ ನೀವು ಏನು ಎಲ್ಲಿ ಸಕ್ಸಸ್ ಆಗ್ತೀರಿ ಅಂತ ಹೇಳಿದರೆ ಖಂಡಿತವಾಗಿಯೂ ಬೇರೆಯವರ ಮುಖದಲ್ಲಿ ನೀವು ಯಾವಾಗ ನಗು ತರ್ತೀರಿ ಆವಾಗ ನಿಮ್ಮ ಜೀವನ ಸಕ್ಸಸ್ ಆಗಿರ್ತದೆ. ನಗು ಅಂದರೆ ಯಾರ ಮುಖದಲ್ಲಿ ತರಬೇಕು? ನಿನ್ನ ಹೆತ್ತವರ ಮುಖದಲ್ಲಿ ತರಬೇಕು. ವಾಟ್ ಎವರ್ ಯು ಡೂ, ಗುಡ್ ಆರ್ ಬ್ಯಾಡ್, ದ್ಯಾಟ್ ವಿಲ್ ಫಸ್ಟ್ ಎಫೆಕ್ಟ್ ಯುವರ್ ಮದರ್. ನಿಮ್ಮನ್ನು ಇಲ್ಲಿ ಕಲಿಸಿದ್ದು ಅವರಿಗೇನು ಸಾಕಲಿಕ್ಕೆ ಆಗೋದಿಲ್ಲ, ಅವರಿಗೂ ಇಷ್ಟೇ ಇರುತ್ತೆ ನನ್ನ ಕೈಯಾರ ನನ್ನ ಮಗನಿಗೆ ಮಗಳಿಗೆ ಕೊಡಬೇಕು ಅಂತ ಹೇಳಿ. ಅವರಿಗೆ ಇಷ್ಟೇ ಇರುತ್ತೆ ನನ್ನ ಮಗನನ್ನು ನನ್ನ ಜೊತೆಯಲ್ಲೇ ಇರಿಸಿ ಅವನನ್ನು ನೋಡಬೇಕು ಅಂತ ಹೇಳಿ. ಎಷ್ಟು ದೊಡ್ಡ ಆಸೆಯಿಂದ ಅವರು ಇಲ್ಲಿ ಬಂದಿರ್ತಾರೆ. ಅವರ ಆಸೆಯನ್ನು ತಣ್ಣೀರು ಎರಚಬೇಡಿ ದಯವಿಟ್ಟು ಮಕ್ಕಳೇ. ನಿಮ್ಮ ಫಸ್ಟ್ ಎಫೆಕ್ಟ್ ಆಗುವಂಥದ್ದು ನಿಮ್ಮ ತಾಯಿಗೆ, ಆಮೇಲೆ ತಂದೆಗೆ. ನೀವು ತಿಳ್ಕೊಳ್ಬೋದು ಅವರನ್ನು ಭಾರಿ ಬೇಗ ಮೋಸ ಮಾಡ್ಬೋದು. ಅವರು ಮೋಸ ಅಲ್ಲ, ಅವರು ನಿಮ್ಮನ್ನು ಮೋಸ ಅಂತ ತಿಳ್ಕೊಳ್ಳೋದಿಲ್ಲ. ಅವರು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಅದು. ನನ್ನ ಮಗ ಅಥವಾ ಮಗಳು ಈ ಕೆಲಸ ಮಾಡೋದಿಲ್ಲ, ನಾನು ಹೇಳಿದ ಹಾಗೇ ಮಾಡ್ತಾಳೆ, ನಾವು ಎಲ್ಲಿ ಶಾಲೆಗೆ ಸೇರಿಸಿ ಆ ಕೆಲಸವನ್ನು ಅವ್ರು ಮಾಡ್ತಾರೆ ಎಂಬ ನಂಬಿಕೆ ಇರುತ್ತೆ. ನೀವೇನು ತಿಳ್ಕೊಳ್ಳಿದ್ದೀರಿ? ಸುಲಭದಲ್ಲಿ ಅವರನ್ನು ಮೋಸ ಮಾಡಲಿಕ್ಕಾಗತ್ತೆ. ಜಗತ್ತಿನಲ್ಲಿ ಯಾವುದಾದ್ರೂ ಮಕ್ಕಳಿಗೆ ನಿಜವಾಗಿಯೂ ಸರಳವಾಗಿ ಮೋಸ ಮಾಡುವ 2 ವ್ಯಕ್ತಿಗಳು ಸಿಗ್ತಾರೆ ಅಂತ ಹೇಳಿದರೆ ಅದು ಒಂದು ಅಪ್ಪ, ಒಂದು ಅಮ್ಮ. ಖಂಡಿತವಾಗಿ ಆ ಕೆಲಸಕ್ಕೆ ನೀವು ಕೈ ಹಾಕಬೇಡಿ. ಅವರು ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳಿ ಅಂತ ಖಂಡಿತ ನನಗೆ ಗೊತ್ತಿದೆ. ಅದೇ ರೀತಿ ನಿಮ್ಮ ವಿದ್ಯಾಸಂಸ್ಥೆ, ನೀವು ಒಂದು ಸಣ್ಣ ಮಾರ್ಕ್ ತೆಗೆದರೆ, ಸ್ವಲ್ಪ ಜಾಸ್ತಿ ತೆಗೆದರೆ ಎಷ್ಟು ಖುಷಿ ಪಡ್ತಾರೆ. ಆ 3 ಮಂದಿ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅಂತೇಳಿ ಎಷ್ಟು ಖುಷಿ ಪಟ್ಟರು. ಅವರು ಖುಷಿಯಲ್ಲಿ ನನ್ನ ಹತ್ರ ಹೇಳಿದ್ರು, ಇವರು ಈ ಸಾಧನೆ ಮಾಡಿದ್ದಾರೆ ಅಂತೇಳಿ. ಅವ್ರಿಗೆ ಏನಾದರೂ ಲಾಭ ಇದೆಯಾ? ಅದರಲ್ಲಿ ಲಾಭ ಯಾರಿಗೆ? ನಿಮಗೆ ಮಾತ್ರ. ಆ ಖುಷಿ ಕೊಡುವಂಥ ಕೆಲಸವನ್ನು ಖಂಡಿತ ನೀವು ಮಾಡಿ, ಸಂಸ್ಥೆಗೂ ಮಾಡಿ, ನಿಮ್ಮ ಸಮಾಜಕ್ಕೂ ಮಾಡಿ, ಸಮಾಜಮುಖಿ ಕೆಲಸಗಳನ್ನು ಮಾಡಿ ನಿರಂತರವಾಗಿ ನೀವು ಸಾಕ್ತಾ ಇರಿ. ಖಂಡಿತವಾಗಿಯೂ ಇಲ್ಲಿರುವ ಎಲ್ಲ ಸ್ಟಾಫಿಗೂ, ಇಲ್ಲಿರೋ ಪ್ರಿನ್ಸಿಪಾಲ್ ಆಗಿರಲಿ ಅಥವಾ ನಿಮ್ಮ ಎಲ್ಲಿರುವ ಎಲ್ಲ ಟೀಚರ್ಸಿಗೂ ಹಾಗೂ ಈ ಮ್ಯಾನೇಜ್ಮೆಂಟ್ ನವೀನ್ ಚಂದ್ರ ಸುವರ್ಣ ಸರ್ಗೂ ಎಲ್ಲರಿಗೂ ನಾನು ಸಂದರ್ಭದಲ್ಲಿ ತುಂಬ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಖಂಡಿತ ಇಷ್ಟಪಡ್ತೇನೆ. ಕೊನೆಯದಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದಂಥ ಒಂದು ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಇಫ್ ಯು ಕಾಂಟ್ ಫ್ಲೈ, ಮಾರ್ಟಿನ್ ಲೂಥರ್, ಇಫ್ ಯು ಕಾಂಟ್ ಫ್ಲೈ ಯು ರನ್. ಹಾರಾಡಲಿಕ್ಕೆ ಆಗೋದಿಲ್ಲ ಅಂದರೆ ನೀನು ಓಡು. ಇಫ್ ಯು ಕಾಂಟ್ ರನ್ ಯು ವಾಕ್. ನಿನಗೆ ಓಡಲಿಕ್ಕೆ ಆಗೋದಿಲ್ಲ ಅಂದರೆ ನೀನು ನಡೆ. ಇಫ್ ಯು ಕಾಂಟ್ ವಾಕ್ ಯು ಕ್ರಾಲ್, ಬಟ್ ನೆವರ್ ಎವರ್ ಸ್ಟಾಪ್ ಮೂವಿಂಗ್. ನಿರಂತರ ಚಲಿಸ್ತಾ ಇರಿ ಜೀವನದಲ್ಲಿ. ಆ ಮೂಲಕ ಭಾರತ ದೇಶದ ಸತ್ಪ್ರಜೆಯಾಗಿ ಬಾಳಿ ಎಂದು ಹೇಳುತ್ತಾ ನನಗೆ ಈ ಅವಕಾಶ ಕೊಟ್ಟದ್ದಾಗೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.